ಇಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ನೀರಿನ ಅಭಾವ, ಹೆಚ್ಚುತ್ತಿರುವ ಖರ್ಚುಗಳು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಗಳಿಂದ ಕೃಷಿಕರು ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಮಾರ್ಗವೆಂದರೆ ಸಮಗ್ರ ಕೃಷಿ ಪದ್ಧತಿ ಮಾಡುವಂಥದ್ದು. ಯಶಸ್ವಿಯಾಗಿ ಸಮಗ್ರ ಕೃಷಿ ಮಾಡ್ಕೊಂಡು ಬರ್ತಾ ಇರುವ ಯುವ ಕೃಷಿಕರಾದ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಾವೀಗ ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಈ ಕೃಷಿಯತ್ತ ಬರಲಿಕ್ಕೆ ಮುಖ್ಯ ಪ್ರೇರಣೆ ಹೇಗಾಯಿತು? ನಮ್ಮದು ಮೊದಲಿಂದ ಕೃಷಿ ಮಾಡುವಂತ ಕುಟುಂಬ. ಮೊದಲು ತಂದೆ ಅಜ್ಜ ಎಲ್ಲರೂ ಕೃಷಿ ಮಾಡ್ತಾ ಬಂದದ್ದು. ಹಾಗೆ ಚಿಕ್ಕ ವಯಸ್ಸಿಂದಲೇ ಕೃಷಿ ಒಟ್ಟಿಗೆ ಬೆಳೆದವ ನಾನು. ಮತ್ತೆ PUC ಆದ ಮೇಲೆ ತೋಟಗಾರಿಕೆಯಲ್ಲಿ ಪದವಿ ಕೂಡ ಮಾಡಿದೆ. ಹಾಗೆ ಆ ಎಲ್ಲ ವಿಷಯಗಳಿಂದ ಕೃಷಿಯಲ್ಲಿ ಆಸಕ್ತಿ. ಮತ್ತೆ ಪದವಿ ಆದ ನಂತರ ಉದ್ಯೋಗದ ಬದಲು ಸ್ವಂತ ಕೃಷಿ ಭೂಮಿ ಇರುವ ಕಾರಣ ಮತ್ತೆ ಜಾನುವಾರು ಸಾಕಣೆ ಎಲ್ಲ ನನಗೆ ತುಂಬಾ ಆಸಕ್ತಿ ಇರುವ ವಿಷಯ. ಹಾಗೆ ಇದ್ದ ಕೃಷಿ ಭೂಮಿಯನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಹಂತ ಹಂತವಾಗಿ, ಹಾಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ಈಗ ಮಾಡ್ತಾ ಇದ್ದೇನೆ. ಈಗ ನೀವು ಏನೆಲ್ಲ ಬೆಳೆ ಬೆಳೀತಾ ಇದ್ದೀರಿ ನಿಮ್ಮ ತೋಟದಲ್ಲಿ? ಮುಖ್ಯವಾಗಿ ಅಡಿಕೆ, ಕಾಳುಮೆಣಸು, ತೆಂಗು ಮತ್ತೆ ಬಾಳೆ, ಆಮೇಲೆ ಗುಡ್ಡೆಯಲ್ಲಿ ಗೇರು ಬೀಜ ಮತ್ತೆ ಭತ್ತದ ಗದ್ದೆ ಇದೆ. ಅದರ ಒಟ್ಟಿಗೆ ಜಾನುವಾರುಗಳು, ಹಾಗೆ ಎಲ್ಲವನ್ನು ಸೇರಿಸಿಕೊಂಡು ಕೃಷಿ ಮಾಡುವಂಥದ್ದು. ಈಗ ಅಡಿಕೆ ತೋಟಕ್ಕೆ ಬಂದ್ರೆ ಸಾಮಾನ್ಯ ಎಷ್ಟು ಪ್ರದೇಶದಲ್ಲಿ ಅಡಿಕೆ ತೋಟವನ್ನು ಬೆಳೆದಿದ್ದೀರಿ? ಒಂದು 7-8 ಎಕರೆಯಲ್ಲಿ ಅಡಿಕೆ ತೋಟ ಉಂಟು. ಒಂದು 4,500 ಅಡಿಕೆ ಮರಗಳು ಉಂಟು ಈಗ ಫಸಲು ಬರುವಂಥದ್ದು. ಅದನ್ನು ಒಟ್ಟೊಟ್ಟಿಗೆ ಕಾಳುಮೆಣಸು, ತೆಂಗು ಅಂದರೆ ಮಲ್ಟಿ ಸ್ಟೋರೇಡ್ ಅಂತೇಳಿ ಹೇಳ್ತೇವೆ ನಾವು, ಬಹುಮಾಡಿ ಪದ್ಧತಿ. ಬದುಗಳಿಗೆ ತೆಂಗು ಮತ್ತೆ ಕಾಳುಮೆಣಸಿನ ಬಳ್ಳಿಯನ್ನು ತೆಂಗು ಮತ್ತೆ ಅಡಿಕೆಗೆ ಬಿಡುವಂಥದ್ದು. ಎಡೆಯಲ್ಲಿ ಬಾಳೆ, ಸ್ವಲ್ಪ ಕೊಕ್ಕೋ, ಇಂಥದ್ದೆಲ್ಲ. ಅಷ್ಟಾಗುವಾಗ ನಮಗೆ ಒಂದೇ ಏರಿಯಾದಲ್ಲಿ 4-5 ಬಗೆ ಬೆಳೀಲಿಕ್ಕೆ ಆಗ್ತದೆ. ಆದಾಯ ಒಂದರಲ್ಲಿ ಇಲ್ಲದಿದ್ದರೆ ಒಂದರಲ್ಲಿ ಬರ್ತದೆ ಅನ್ನೋ ಉದ್ದೇಶದಿಂದ ಮತ್ತೆ ಜಾಗೆ, ನೀರು, ಗಾಳಿ ಬೆಳಕಿನ ಸದ್ಬಳಕೆ ಕೂಡ ಆಗ್ತದೆ. ಹಾಗೆ ಬೆಳೀತಾ ಇದ್ದೇವೆ. ಈಗ ಅಡಿಕೆಯಲ್ಲಿ ನೀವು ಊರ ತಳಿಗಳನ್ನು ಬೆಳೀತಾ ಇದ್ದೀರಾ ಅಲ್ಲ ಹೈಬ್ರಿಡ್ ತಳಿಗಳನ್ನು ಪ್ರಯೋಗ ಮಾಡಿದ್ದೀರಾ ನಿಮ್ಮ ತೋಟದಲ್ಲಿ? ಹೆಚ್ಚಿನ ಎಲ್ಲ ಗಿಡಗಳು ಊರಿನದ್ದೇ, ನಮ್ಮ ಮೊದಲಿಂದ ಬೆಳೆದಂತಹ ಲೋಕಲ್ ವೆರೈಟಿಯೇ. ಸ್ವಲ್ಪ ಸ್ವಲ್ಪ ಮಂಗಳ ಅಂಥದ್ದೆಲ್ಲ ಸ್ವಲ್ಪ ಗಿಡಗಳಿದೆ ಅಷ್ಟೇ. ಹೆಚ್ಚಿನ ಮಟ್ಟಿಗೆ ಊರಿನ ಗಿಡಗಳೇ. ನಿಮ್ಮ ತೋಟ ಹಳೆ ತೋಟ ಅಲ್ಲ ನೀವು ಹೊಸ ತೋಟಗಳನ್ನು ಮಾಡಿದ್ದೀರಾ? ಹೆಚ್ಚಿನದ್ದು ಹಳೆಯ ಮರಗಳೇ. ಅದರಲ್ಲಿ ಮೊದಲೆಲ್ಲ ಎಡೆ ಸಸಿ ಕೊಡುವಂಥ ಪದ್ಧತಿ ಇದ್ದದ್ದು. ಹಾಗೆ ಆ ಗಿಡಗಳು ದೊಡ್ಡಾಗಿ ಈಗ ಫಸಲು ಕೊಡುವಂಥದ್ದು. ಹೊಸ ತೋಟಗಳನ್ನು ಸಹ ಮಾಡ್ತಾ ಇದ್ದೇವೆ ಹಂತ ಹಂತವಾಗಿ. ಅಂದರೆ ಒಂದೇ ಬಾರಿಗೆ ಮಾಡಲಿಕ್ಕೆ ಕಾರ್ಮಿಕರ ಅಭಾವ ಇದೆ, ವಾತಾವರಣದ ಏರುಪೇರು ಇಂಥದ್ದೆಲ್ಲ ಇರುವಂಥದ್ದು. ಮತ್ತೆ ಮಿಶ್ರ ಕೃಷಿಯಲ್ಲಿ ವರ್ಷ ಪೂರ್ತಿ ಕೆಲಸ ಇರ್ತದೆ. ಅಂದರೆ ಮಳೆಗಾಲದಲ್ಲಿ ಒಂದು 4 ತಿಂಗಳು ಗದ್ದೆ ಬೇಸಾಯದ್ದಿರ್ತದೆ, ಮತ್ತೆ ಬೇಸಿಗೆಯಲ್ಲಿ ಗೇರು ಬೀಜದ್ದು, ಆಮೇಲೆ ಕಾಳುಮೆಣಸು ಇಂಥದ್ದೆಲ್ಲವೂ ಇರುವ ಕಾರಣ ಹೆಚ್ಚು ಸಮಯ ಅಂತೇಳಿ ಸಿಕ್ಕುವುದಿಲ್ಲ. ಹಾಗಾಗಿ ಅದು ಸಮಯ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪವೇ ಕೃಷಿಯನ್ನು ವಿಸ್ತರಿಸಿಕೊಂಡು ಹೋಗುವಂಥದ್ದು. ಈಗ ನಿಮ್ಮ ಅಡಿಕೆ ತೋಟಕ್ಕೆಲ್ಲ ನೀವು ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿರುವಂಥದ್ದು? ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ನೀರಾವರಿಯೇ. ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ನೋಡಿಕೊಂಡು, ಅಂದರೆ ಬೆಟ್ಟು ಜಾಗೆ, ಬಯಲು ಅಂದರೆ ಮೊದಲಿನ ಹಳೆಯ ಕಾಲದ ಗದ್ದೆಗಳು ಇರುವಂಥ ಜಾಗ, ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಅದನ್ನು ಆ ದಿನಗಳನ್ನು ಅಡ್ಜಸ್ಟ್ ಮಾಡಿ ಅಥವಾ ಗಂಟೆ ಅಡ್ಜಸ್ಟ್ ಮಾಡಿಕೊಂಡು ಹಾಕುವಂಥದ್ದು. ಜಾಸ್ತಿ ಒಣ ಪ್ರದೇಶ ಅಥವಾ ಬೆಟ್ಟು ಜಾಗೆಗೆ ಜಾಸ್ತಿ ನೀರು ಕೊಡ್ತೇವೆ. ಹಾಗೆ ಈಗಿನ ಯಾಂತ್ರೀಕರಣದ ಬಳಕೆ ನೀವು ಅಡಿಕೆ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀರಾ? ಸಾಧ್ಯವಾದ ಮಟ್ಟಿಗೆ ಅಳವಡಿಸ್ತಾ ಇದ್ದೇವೆ. ಅಂದರೆ ಈಗ ಇತ್ತೀಚೆಗೆ ಬಂದಂತಹ ಕಾರ್ಬನ್ ಫೈಬರ್ ದೋಟಿ ಸ್ಪ್ರೇ ಮಾಡಲಿಕ್ಕೆ ಅದು ಅನುಕೂಲ ಆಗಿದೆ. ಆಮೇಲೆ ಕಳೆಗಳನ್ನು ತೆಗಿಲಿಕ್ಕೆ ಬ್ರಷ್ ಕಟ್ಟರು, ಆಮೇಲೆ ತಲೆ ಹೊರೆಯ ಬದಲು ನಾವು ಟ್ರ್ಯಾಕ್ಟರ್ ಮತ್ತು ಟ್ರೈಲರು ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಹಟ್ಟಿ ಗೊಬ್ಬರ 2 ರೀತಿಯಲ್ಲಿ ಹಾಕ್ತಾ ಇದ್ದೇವೆ. ಒಂದು ಘನವಾಗಿ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಏನಿದೆ ಅದನ್ನು ನಾವು ಟ್ರೈಲರಲ್ಲಿ ತಗೊಂಡೋಗಿ ಹಾಕುವಂಥದ್ದು. ಬಾಕಿ ಲಿಕ್ವಿಡ್ ಫಾರ್ಮಲ್ಲಿ ಅಂದರೆ ಸ್ಲರಿ ಮಾಡಿ, ಬಯೋಗ್ಯಾಸು ಅದರ ವೇಸ್ಟು ಸ್ಲರಿಯನ್ನು ಇಡೀ ತೋಟದಲ್ಲಿ ಭೂಗತ ಪೈಪ್ಲೈನ್ ಅನ್ನು ಮಾಡಿ ಬುಡಕ್ಕೆ ಹಿಡಿಯುವಂಥ ಮೋಟಾರ್ ಉಪಯೋಗಿಸಿ ಹಿಡಿಯುವಂಥ ವ್ಯವಸ್ಥೆ. ಇದರಿಂದ ನಮಗೆ ಸಾಗಾಟ ಖರ್ಚು ತುಂಬ ಕಡಿಮೆ ಆಗ್ತದೆ. ಆಮೇಲೆ ಕಾಳುಮೆಣಸು ಹರಳು ಮಾಡುವಂಥ ಒಂದು ಮೆಷಿನ್ ಇದೆ, ಸರಳ ಉಪಕರಣ. ಆಮೇಲೆ ಕಾಳುಮೆಣಸನ್ನು ಗಾಳಿಗೆ ಹಿಡಿಯುವಂಥದ್ದು ಅಂದರೆ ಕ್ಲೀನ್ ಮಾಡುವಂಥ ಉಪಕರಣ. ಇದೇ ರೀತಿ ಮತ್ತೆ ಹಾಲು ಕರೀಲಿಕ್ಕೆ ಮೆಷೀನು. ಹಾಗೆ ಹಲವಾರು ಸಣ್ಣ ಪುಟ್ಟ ಯಂತ್ರಗಳನ್ನು ಬಳಸಿ ಇದರಿಂದ ನಮಗೆ ಸಮಯವೂ ಉಳಿತಾಯ ಆಗ್ತದೆ, ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತದೆ. ನೀವು ಅಡಿಕೆ ಕೃಷಿಗೆ ಬಂದಾಗ ಅಡಿಕೆ ಕೊಯ್ಲೆಲ್ಲ ನೀವು ಈ ದೋಟಿಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ತೀರಾ ಅಲ್ಲ ಜನರನ್ನೆಲ್ಲ ಬಳಸ್ಕೊಳ್ತೀರಾ, ನೀವೇ ಮಾಡ್ತೀರಾ? ಇಲ್ಲ, ಅದು ಅದಕ್ಕೆ ನುರಿತ ಕಾರ್ಮಿಕರಿದ್ದಾರೆ ಪ್ರತ್ಯೇಕ ಸ್ಪ್ರೇ ಮಾಡಲಿಕ್ಕೆ ಮತ್ತೆ ಕೊಯ್ಲಿಕ್ಕೆ. ಅವರು ಕಾರ್ಬನ್ ಫೈಬರ್ ದೋಟಿಗಳಲ್ಲಿ ಸಹ ಕೊಯ್ತಾರೆ, ಈಚೆ ದೋಟಿಗಳಲ್ಲಿ ಸಹ ಕೊಯ್ತಾರೆ, ಅವರೇ ಮಾಡುವಂಥದ್ದು. ಅಡಿಕೆಗೆ ಗೊಬ್ಬರ ಎಲ್ಲ ನೀಡುವಿಕೆ ಎಲ್ಲ ಯಾವ ರೀತಿ ನೀವು?
ಗೊಬ್ಬರ ಅಂದರೆ ನಮ್ಮ ಮಣ್ಣನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ ಸಾವಯವ ವಸ್ತುಗಳು ಅತಿ ಅಗತ್ಯ. ಅಂದರೆ ಕೃಷಿ ತ್ಯಾಜ್ಯಗಳನ್ನು ಅದಕ್ಕೆ ಹಾಕುವಂಥದ್ದು. ಈಗ ಉದಾಹರಣೆಗೆ ತೆಂಗಿನ ಮಡಲು, ಅದರ ಸಿಪ್ಪೆ, ಅಡಿಕೆ ಸಿಪ್ಪೆ, ಸೋಗೆ, ಹಾಳೆ ಇತ್ಯಾದಿ ಯಾವುದೇ ವಸ್ತುವನ್ನು ಉರಿಸಿ ಅಥವಾ ಬೇರೆಯವರಿಗೆ ಮಾರಾಟ ಮಾಡದೆ ನಾವು ಅದನ್ನೇ ಪುನಃ ಬುಡಕ್ಕೆ ಹಾಕುವಂಥದ್ದು. ಅದರ ಜೊತೆಗೆ ಕಳೆನಾಶಕದ ಉಪಯೋಗ ಇಲ್ಲ. ಹುಲ್ಲನ್ನು ನಮಗೆ ದನಕ್ಕೆ ಬೇಕಾಗುವಷ್ಟು ಹೆರಿದ್ದು ಅಥವಾ ಬೇಡ ಅಂತ ಹೇಳಿದರೆ ಬ್ರಷ್ ಕಟ್ಟರಲ್ಲಿ ಹುಡಿ ಮಾಡೋದು, ಆಗ ಅದುವೇ ಸಾವಯವ ವಸ್ತುವಾಗಿ ಮಣ್ಣಿಗೆ ಸೇರ್ಪಡೆ ಆಗ್ತದೆ. ಆಮೇಲೆ ಧಾರಾಳವಾಗಿ ಸೆಗಣಿ ಅಥವಾ ಹಟ್ಟಿ ಗೊಬ್ಬರವನ್ನು ಕೊಡುವಂಥದ್ದು. ಅದಾದ ಮೇಲೆ ಅದರ ಒಟ್ಟಿಗೆ ಅಂದರೆ ಇದರಲ್ಲಿ ನೈಟ್ರೋಜನ್ನ ಪ್ರಮಾಣ ಜಾಸ್ತಿ ಸಿಗ್ತದೆ, ಬಾಕಿ ಇರುವುದೆಲ್ಲ ಅಷ್ಟು ಸಿಕ್ಕುವುದಿಲ್ಲ. ಹಾಗಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸು, ಆಮೇಲೆ NPK ಮಿಕ್ಸ್ಚರ್ಗಳು ಅಥವಾ ಸಪ್ರೇಟ್ ಆಗಿ ಆಯಾ ಕಾಲಘಟ್ಟಕ್ಕೆ ನೋಡಿಕೊಂಡು ಸ್ಪ್ಲಿಟ್ ಡೋಸ್ ಆಗಿ ಕೊಡುವಂಥದ್ದು. ಒಂದೇ ಬಾರಿಗೆ ಹಾಕಲಿಕ್ಕಿಲ್ಲ, ತಿಂಗಳು 15 ದಿವಸಕ್ಕೊಮ್ಮೆ, ಕೆಲವು 2 ತಿಂಗಳಿಗೊಮ್ಮೆ, ಕೆಲವು ವರ್ಷಕ್ಕೆ 1 ಸಲ, ಈ ರೀತಿ ಬೇರೆ ಬೇರೆ ಇರ್ತದೆ. ಕೆಲವೊಂದಷ್ಟು ಜಾಗಗಳಿಗೆ ಸ್ವಲ್ಪ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಕೂಡ ಹಾಕ್ತಾ ಇದ್ದೇನೆ, ಅದು ಒಳ್ಳೆ ಫಲಿತಾಂಶ ಸಿಗ್ತದೆ. ಈಗ ಹವಾಮಾನ ವೈಪರೀತ್ಯದಿಂದಾಗಿ ಅಡಿಕೆ ಕೃಷಿಗೆ ರೋಗ ಬಾಧೆ ಬರುವಂಥದ್ದು ಸಾಮಾನ್ಯವಾಗಿದೆ. ನೀವು ಇದನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ? ನಿಯಂತ್ರಣ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ. ಎಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗುದಿಲ್ಲ. ನಮ್ಮ ತೋಟದಲ್ಲಿಯೂ ಈಗ ಎಲೆಚುಕ್ಕೆಯ ಬಾಧೆ ವಿಪರೀತ ಇದೆ. ಈ ವರ್ಷ ಕೊಳೆ ರೋಗ ಸರ್ವೇ ಸಾಮಾನ್ಯ ಎಲ್ಲರ ತೋಟಕ್ಕೂ ಬಂದಿದೆ, ನಮ್ಮ ತೋಟಕ್ಕೂ ಬಂದಿದೆ. ಇದರಿಂದ ಫಸಲು ನಷ್ಟ ಆಗ್ತದೆ. ಆದಷ್ಟು ಅದನ್ನು ಕೆಲವನ್ನು ಸ್ಪ್ರೇಗಳ ಮುಖಾಂತರ, ಕೆಲವನ್ನು ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಸ್ಪ್ಲಿಟ್ ಮಾಡಿ ಅದನ್ನು ಆಗಾಗ ಕೊಟ್ಟು, ಆಮೇಲೆ ಸಾಧ್ಯ ಇದ್ದಷ್ಟು ಕಳೆಗಳನ್ನು ಅದನ್ನೆಲ್ಲ ತೆಗೆದು ಕ್ಲೀನ್ ಇಟ್ಟುಕೊಂಡು ಹಾಗೆ ಮೇಂಟೈನ್ ಮಾಡೋದು. ಆದರೆ 100% ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಹೇಳಿದರೆ ವಾತಾವರಣ ದಿನೇ ದಿನೇ ತುಂಬ ವ್ಯತ್ಯಾಸ ಆಗ್ತಾ ಉಂಟು. ಮೊದಲು ಇದ್ದ ಹಾಗೆ ಇಲ್ಲ ಈಗ. ಅದು ಈ ರೋಗಗಳನ್ನು, ಕೀಟಬಾಧೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡ್ತಾ ಹೋಗುವಂಥದ್ದು. ಈಗ ನೀವು ತೆಂಗು ಬೆಳಿತೀರಿ ಅಂತ ಹೇಳಿದ್ರಿ, ಯಾವ ತಳಿ, ಊರಿನ ತಳಿ ಇದೆಯಾ ಅಲ್ಲ ಹೈಬ್ರಿಡ್ ತಳಿಗಳನ್ನು ಬೆಳೆಸ್ತಾ ಇದ್ದೀರಿ? ತೆಂಗಿನಲ್ಲಿ ಊರಿನ ತಳಿ ಇರುವಂಥದ್ದು. ಅಂದ್ರೆ ತೋಟದ ಬದುಗಳಲ್ಲಿ ನೀವು ನೆಟ್ಟಿದ್ದೀರಿ ಅಂತ ಹೇಳಿದ್ರಿ, ಬೇರೆ ತೆಂಗಿನ ತೋಟ ಪ್ರತ್ಯೇಕವಾಗಿ ಮಾಡಿದ್ದೀರಾ? ಸ್ವಲ್ಪ ಜಾಗದಲ್ಲಿ ತೆಂಗಿನ ತೋಟವೇ ಉಂಟು ಪ್ರತ್ಯೇಕ. ಆಮೇಲೆ ತೋಟದ ಬದುಗಳಲ್ಲಿ, ಗದ್ದೆಯ ಬದುಗಳಲ್ಲಿ ಇದೆಲ್ಲ ಮೊದಲಿನ ಹಳೆ ತೆಂಗಿನ ಮರಗಳು, ಕೆಲವೆಲ್ಲ 50-100 ವರ್ಷ ಹಳೆಯ ಮರಗಳು ಇದೆ, ಹೊಸದಾಗಿ ಹಾಕಿದ್ದು ಇದೆ. ಅಂದರೆ ಆದಷ್ಟು ತೋಟದ ನಡುವಲ್ಲಿ ಅಡಿಕೆ ಮರದ ಒಟ್ಟಿಗೆ ಹಾಕುವುದು ಕಡಿಮೆ. ಹಾಕಿದರೆ ಅದು ಬಿಸಿಲಿಗೆಗೋಸ್ಕರ ಪೈಪೋಟಿ ಶುರುವಾಗ್ತದೆ. ಆದ ಕಾರಣ ಒಂದ ಬದುಗಳಲ್ಲಿ ಅಥವಾ ಅದನ್ನು ಪ್ರತ್ಯೇಕ ಮಾಡಿದರೆ ಒಳ್ಳೆಯದು ಬರ್ತದೆ. ಈಗ ನೀವು ಹೊಸತಾಗಿ ಗಿಡ ನೆಡ್ತೀರಿ ಅಂತ ಹೇಳುವಾಗ ನೀವು ಯಾವುದು ಊರಿನ ತಳಿಗಳನ್ನೇ ನೆಟ್ಟಿದ್ದೀರಾ ಅಲ್ಲ ಹೈಬ್ರಿಡ್ಗೆ ಹೋಗಿದ್ದೀರಾ? ತೆಂಗಲ್ಲಿ ನಾವು ಊರಿನ ತಳಿಗಳನ್ನೇ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಹೇಳಿದರೆ ಅದರಲ್ಲಿ ಅದಕ್ಕೆ ಲೈಫ್ ಸ್ಪ್ಯಾನ್ ಜಾಸ್ತಿ, ಒಬ್ಬನ ಕಾಲಾವಧಿಯ ನಂತರವೂ ಇರ್ತದೆ. ಅದು 80-100 ವರ್ಷ ಎಲ್ಲ ಇರುವಂಥದ್ದು ಉಂಟು. ಈಗ ಬೊಂಡಕ್ಕೋಸ್ಕರ ಬೆಳೀತಿದ್ರೆ ಹೈಬ್ರಿಡ್ಗಳಿಗೆ ಹೋಗಬಹುದು, ಆದರೆ ಅದಕ್ಕೆ 15-20-25 ವರ್ಷ ಅಷ್ಟೇ ಜೀವಿತಾವಧಿ ಅದರದ್ದು. ಆಮೇಲೆ ಇದರಲ್ಲಿ ಊರಿನ ತಳಿ ಟಾಲ್ ವೆರೈಟಿಗಳಲ್ಲಿ ಫಸಲು ಒಳ್ಳೆ ಬರ್ತದೆ. ನಮ್ಮ ಒಳ್ಳೆ ಫಸಲು ಬರುವಂಥ ಗಿಡಗಳನ್ನೇ ನಾವು ಸೆಲೆಕ್ಟ್ ಮಾಡಿ ನಮಗೆ ಬೇಕಾದಷ್ಟು ಅಥವಾ ಬೇಕಾದ್ದರಿಂದ ಸ್ವಲ್ಪ ಜಾಸ್ತಿಯ ಗಿಡಗಳನ್ನು ಮಾಡುವಂಥದ್ದು. ಉಳಿದ್ರೆ ಯಾರಿಗಾದ್ರೂ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ನಮಗೆ ಒಳ್ಳೆ ಕಾಯಿಗಳನ್ನು ನಾವು ಕುಂಭಮಾಸ ಅಂದರೆ ಫೆಬ್ರವರಿ ತಿಂಗಳಿನ ಕಾಯಿಗಳನ್ನು, ಅಂದರೆ ಈಗ ಅಡಿಕೆಯಲ್ಲಿ ಆಗ ತಿಳಿಸಿದಂತೆ ಇದರಲ್ಲಿ ತೆಂಗಲ್ಲಿ ಕೂಡ ಹಾಗೆ ಯೂನಿಫಾರ್ಮ್ ಈಲ್ಡ್ ಇರುವಂಥ ಮರ ಸಾಧಾರಣ 500-600 ಗ್ರಾಮ್ ಒಂದು ಕಾಯಿ ಬರುವಂಥದ್ದು, ಕೆಲವೆಲ್ಲ 1 ಕಿಲೋ ಬರೋದು ಇರ್ತದೆ. ಅಂಥದ್ದು ನಮಗೆ ಇದಕ್ಕೆ ಸೂಕ್ತ ಅಲ್ಲ. ಆವರೇಜ್ ಬರುವಂಥದ್ದು, ಒಳ್ಳೆ ಶೇಪು, ಒಳಗೆ ಕೊಬ್ಬರಿ ಅಂಶ ಒಳ್ಳೆ ಇರುವಂಥದ್ದು, ಒಂದು ಗೊನೆಯಲ್ಲಿ ಸಾಧಾರಣ 10-12-15 ತನಕ, ಅದರಿಂದ ಜಾಸ್ತಿ ಇದ್ರೂ ಅದು ಒಳ್ಳೆಯದಲ್ಲ. ಆವರೇಜ್ ಆ ಥರ ಬರುವಂಥ ವರ್ಷ ಇಡೀ ಫಸಲು ಬರುವಂಥ ಮರಗಳನ್ನು ಗುರುತ ಮಾಡಿ, ಅದು ನಮ್ಮ ಸಾಧಾರಣ ವಾತಾವರಣ, ಸಾಧಾರಣ ಇದರಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥದ್ದು. ಅಂದರೆ ಉದಾಹರಣೆಗೆ ಈ ಗೊಬ್ಬರದ ಗುಂಡಿಗಳ ಬದಿಯಲ್ಲಿ ಇರುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಬಾರ್ದು ಯಾವಾಗಲೂ. ಅದು ಅತಿಯಾದ ಗೊಬ್ಬರದಿಂದಾಗಿ ಫಸಲು ಜಾಸ್ತಿ ಇರ್ತದೆ, ಅಂಥದ್ದಲ್ಲ. ನಮ್ಮ ಮಾಮೂಲು ನೋಟದಲ್ಲೇ ಯಾವುದು ಒಳ್ಳೆ ಫಸಲು ಬರುತ್ತೆ ಅಂಥ ಮರಗಳನ್ನು ಸೆಲೆಕ್ಟ್ ಮಾಡಿ ನಾವು ಅದರ ಬೀಜಗಳನ್ನು ಗಿಡ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು. ಆ ಗಿಡಗಳಲ್ಲಿ ಬಂದ ಮರ ಒಳ್ಳೆ ಸರಿಯಾಗಿ ಬರ್ತದೆ, ಒಳ್ಳೆ ಫಸಲು ಕೊಡುವಂತಹ ಮರಗಳಾಗಿ ಬೆಳೀತದೆ ಅಂತ ಹೇಳ್ಬೋದು. ಹೌದು. ಯಾಕೆ ಹೇಳಿದರೆ ತೆಂಗು ಹೇಳಿದರೆ ಅದು ತಿಂಗಳಿಂದು ಅಥವಾ ಕೆಲವೇ ವರ್ಷದ ಬೆಳೆ ಅಲ್ಲ. ಅದೀಗ ನಾನು ನೆಟ್ಟ ಗಿಡ ಈಗ ನನ್ನಿಂದ 1 ತಲೆಮಾರು 2 ತಲೆಮಾರು ಮುಂದಿನವರೆಗೆ ಹೋಗ್ತದೆ. ನನ್ನ ಅಜ್ಜ ನೆಟ್ಟಂಥ ತೆಂಗು ಈಗ ನಾನು ಫಸಲು ಕೊಯ್ಯುವಂಥದ್ದು ಸಹ ಇರ್ತದೆ. ಹಾಗಾಗಿ ನಾವು ಅದರಲ್ಲಿ ಗಿಡ ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ಈ ಬಹುವಾರ್ಷಿಕ ಎಲ್ಲ ಬೆಳೆಯೂ ಅಷ್ಟೇ, ಇವತ್ತು ಹಾಕಿ ನಾಳೆ ಕಡಿಯುವಂಥದ್ದಲ್ಲ. ಹಾಗಾಗಿ ಅದರಲ್ಲಿ ಬೀಜದ ಸೆಲೆಕ್ಷನು ಭಾರಿ ಪ್ರಾಮುಖ್ಯತೆ ಇದೆ. ಈಗ ತೆಂಗಿನಲ್ಲಿ ನೀವು ನೆಡುವಂಥ ಕ್ರಮ ಯಾವ ರೀತಿ? ನಾವು ನೆಡುದು ಹೇಳಿದರೆ ಎಲ್ಲರೂ ನಡುವ ಹಾಗೆ, ಅದರಲ್ಲಿ ದೊಡ್ಡ ವಿಶೇಷ ಏನಿಲ್ಲ.
ಆದಷ್ಟು 1 ಮೀಟರ್ 1.5 ಮೀಟರ್ ಗುಂಡಿ ಮಾಡುವಂಥದ್ದು, ಚಚ್ಚೌಕ ಗುಂಡಿ ಮಾಡಿ ಸ್ವಲ್ಪ ಪುನಃ ಮಣ್ಣು ಇದು ತುಂಬಿಸಿ, ಅದರ ಬೇರು ಹದ ಬೇಗ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಮೇಲ್ಮಣ್ಣನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಏನಾದರೂ ಸಾವಯವ ಗೊಬ್ಬರ ಮತ್ತೊಂದು ಕೊಟ್ಟು ನೆಡುವಂಥದ್ದು. ನೆಟ್ಟ ಮೇಲೆ ಪ್ರತಿ ಗಿಡಕ್ಕೂ ಒಂದು 4 ಅಡಿಕೆ ಮರದ ಸಲಕೆಗಳನ್ನು ತೂಣಗಳನ್ನು ಹಾಕಿ ಅದಕ್ಕೆ ಸರಿಗೆ ಕಟ್ಟುತ್ತೇವೆ. ಇಲ್ಲದಿದ್ರೆ ಹಂದಿ ಇಡುವುದಿಲ್ಲ, ಆ ಗಿಡಗಳನ್ನು ಕೊಲ್ತದೆ. 2 ರಿಂದ 3 ವರ್ಷ ಗಿಡ ಸರಿಯಾಗಿ ಹೊಂಡದಿಂದ ಮೇಲೆ ಬರುವಲ್ಲಿವರೆಗೆ, ಬಲಿಷ್ಠ ಆಗುವಲ್ಲಿವರೆಗೆ ಈ ಸರಿಗೆಗಳನ್ನು ಇಡಬೇಕಾಗ್ತದೆ. ಇಲ್ಲದಿದ್ರೆ ಹಂದಿ ಆ ಗಿಡಗಳನ್ನು ಕೊಲ್ತದೆ. ಈಗ ತೆಂಗಿನ ಗಿಡಗಳಿಗೆ ಬಂದ್ರೆ ನೀವು ಅದಕ್ಕೆ ನೀರಾವರಿ ವ್ಯವಸ್ಥೆ ಯಾವ ರೀತಿ? ಅಂದ್ರೆ ತೆಂಗಿನ ಪ್ರತ್ಯೇಕ ತೋಟ ಆದ್ರೆ ಪ್ರತ್ಯೇಕ ನೀವು ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು. ತೋಟದಲ್ಲಿ ಆದ್ರೆ ಯಾವ ರೀತಿ ಮಾಡುವಂಥದ್ದು? ಅಂದ್ರೆ 2 ಕಡೆ ಯಾವ ರೀತಿ ನೀವು ನಿಭಾಯಿಸ್ತೀರಿ ನೀರಿನ ವ್ಯವಸ್ಥೆ? ತೆಂಗಿಗೆ ಈಗ ತೋಟದ ಬದುಗಳಲ್ಲಿರುವುದಕ್ಕೆ ಸ್ಪ್ರಿಂಕ್ಲರ್ ನೀರಲ್ಲೇ ಆಗ್ತದೆ. ಮತ್ತೆ ಕೆಲವು ತೆಂಗಿನ ಸಿಂಗಲ್ ಲೈನ್ ಇರುವಂತದ್ದು ಇರ್ತದೆ, ಮಾರ್ಗದ ಬದಿ ಅಂತದ್ದೆಲ್ಲ. ಅದಕ್ಕೆ ಕೆಲವು ಡ್ರಿಪ್ ಪೈಪುಗಳನ್ನು ಉಪಯೋಗಿಸಿ ಬಬ್ಲರೋ ಅಂತ ಸಿಸ್ಟಮ್ ಅನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ಅದನ್ನು ತೆಂಗಿಗೆ ನಿಜವಾಗಿ ಅಡಿಕೆಯಷ್ಟು ನೀರು ಬೇಡ, ಪ್ರತ್ಯೇಕ ಇರುವಂತದ್ದಕ್ಕೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡಿ ನೀರು ಕೊಡ್ಲಿಕ್ಕೆ ಆಗ್ತದೆ. ತೆಂಗು ಈಗ ಒಂದು ಸಮಯ ನೀರಾವರಿಯೇ ಇಲ್ಲದಿದ್ರೂ ಬದುಕ್ತದೆ, ಅಡಿಕೆ ಮರದ ಹಾಗಲ್ಲ. ಅಡಿಕೆ ಮರ ಆದ್ರೆ 1 ವರ್ಷ ನೀರಾವರಿ ಇಲ್ಲದಿದ್ರೆ ಸಾಯ್ತದೆ. ತೆಂಗೀಗ ಸ್ವಲ್ಪ ರೈನ್ ಫೆಡ್ ಆಗಿ ಸಹ ಉಂಟು. ನಮ್ಮದು ಗದ್ದೆ ಬದಿಯಲ್ಲಿರುವಂತದ್ದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಸರಾಸರಿ ಅದರಲ್ಲಿ ಕಾಯಿಗಳಾಗ್ತದೆ. ಅದಕ್ಕೆ ಮಳೆ ನೀರು ಮಾತ್ರ. ಅಂಥದ್ದಕ್ಕೆ ಗೊಬ್ಬರಗಳನ್ನು ಅಷ್ಟೇ ಮಳೆಗಾಲದಲ್ಲೇ ನೋಡಿಕೊಂಡು ಒಂದು 3-4 ಸಲ ಸ್ಪ್ಲಿಟ್ ಡೋಸ್ ಆಗಿ ಗೊಬ್ಬರಗಳನ್ನು ಕೊಡುವಂಥದ್ದು. ಯಾವುದೇ ನೀರಿನ ವ್ಯವಸ್ಥೆ ಇಲ್ಲದಿದ್ರೂ ಒಂದು ಸರಾಸರಿ ಕಾಯಿ ಅದರಲ್ಲಿ ಬರ್ತದೆ. ಈಗ ತೆಂಗಿನಕಾಯಿ ಕೀಳಲಿಕ್ಕೆಲ್ಲ ಜನರಿದ್ದಾರೆ ನಿಮ್ಮ ತೋಟದಲ್ಲಿ? ಅದು ಈ ಅಡಿಕೆ ಕೊಯ್ಲು ಮಾಡಿದ ರೀತಿ ಅಥವಾ ಔಷಧಿ ಹೊಡೆಯುವಂತೆ ಇದಕ್ಕೆ ಕೂಡ ಅದರದ್ದೇ ನುರಿತ ಕಾರ್ಮಿಕರು ಅದನ್ನು ಕೊಯ್ಲು ಮಾಡುವಂಥದ್ದು. ಈಗ ನುಸಿರೋಗ ಬಾಧೆ ಎಲ್ಲ ನಿಮ್ಮಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ? ಉಂಟು, ನುಸಿರೋಗ ಉಂಟು. ಅಂದರೆ ಹಲವಾರು ವರ್ಷ ಮೊದಲು ಅದಕ್ಕೆ ನಾವು ವೆಟಬಲ್ ಸಲ್ಫರ್ ಎಲ್ಲ ಸ್ಪ್ರೇ ಮಾಡಿಸಿದ್ದೆವು 1-2 ಸಲ. ಮತ್ತೆ ಅದು ಪ್ರಾಕ್ಟಿಕಲಿ ಕಷ್ಟ ಅಂತ ಕಂಡಿತು. ಅಂದರೆ ಅಡಿಕೆಗೂ ಸುಮಾರು ಸ್ಪ್ರೇ ಮಾಡುವಂಥದ್ದು, ಎಲ್ಲದಕ್ಕೂ ಸ್ಪ್ರೇ ಅಂತ ಹೇಳಿ ಆಗುವಾಗ ಆಮೇಲೆ ಒಮ್ಮೆ ತೆಂಗಿಗೆ ಸಿಕ್ಕಾಪಟ್ಟೆ ದರ ಕುಸಿತ ಆಯಿತು. ಒಂದು ಕಾಯಿಗೆ 4 ರೂಪಾಯಿ 5 ರೂಪಾಯಿ ಅಷ್ಟಾಗುವಾಗ ಅದು ಎಕನಾಮಿಕಲಿ ವರ್ತ್ ಅಲ್ಲ ಅಂತೇಳಿ ಅದನ್ನು ಬಿಟ್ಟೆವು. ಮತ್ತೆ ನೇಚರೇ ಅದಕ್ಕೆ ಒಂದು ಬ್ಯಾಲೆನ್ಸ್ ಮಾಡಿತು ಅಂತ ಹೇಳ್ಬೋದು. ಕೆಲವು ಮರಗಳಲ್ಲಿ ಈಗಲೂ ಉಂಟು ನುಸಿಪೀಡೆ, ಕೆಲವಲ್ಲಿ ಅದು ತನ್ನಷ್ಟಕ್ಕೆ ಸರಿಯಾಗಿದೆ. ಈಗ ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ನೀವು ತೆಂಗಿನಕಾಯಿಯನ್ನೇ ಮಾರುವಂಥದ್ದು, ಕೊಪ್ಪರ ಮಾಡಿ ಮಾರುವ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ? ಸದ್ಯದ ಮಟ್ಟಿಗೆ ಈಗ ತೂಕ ಮಾಡಿ ತೆಗೆಯುವಂತ ವ್ಯವಸ್ಥೆ ಬಂದ ಮೇಲೆ ನಾವು ಪ್ರತಿ ಕೊಯ್ಲಾಗಿ 1-1.5 ತಿಂಗಳಿನೊಳಗೆ, ಅಂದ್ರೆ ಕಾಯಿ ಅದಕ್ಕೆ ಹಳೆ ಕಾಯಿ ಅಂತ ಹೇಳ್ತೇವೆ ನಾವು, ಆ ಕಾಯಿಯನ್ನು ಸುಲಿದು ಇಡೀ ಕಾಯನ್ನು ಇಡೀ ರಾಶಿಯನ್ನು ತೂಕದ ಮುಖಾಂತರವೇ ಕೊಡುವಂಥದ್ದು. ಯಾಕೆ ಹೇಳಿದ್ರೆ ಈಗಿನ ಈ ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸರಿಯಾಗಿ ಬೆಳವಣಿಗೆ ಇಲ್ಲದ ಕಾಯಿಗಳು ಇರ್ತದೆ. ಅಂಥದ್ದನ್ನೆಲ್ಲ ನಾವು ಕೊಬ್ಬರಿ ಮಾಡಲಿಕ್ಕೆ ಹೋದರೆ ಅದರಲ್ಲಿ ತುಂಬ ಹಾಳು ಬರ್ತದೆ. ಮತ್ತು ಕೊಬ್ಬರಿ ಸರಿಯಾಗಿ ಅದರ ಒಣಗುವ ರೀತಿ ಎಲ್ಲ ಸರಿಯಾಗದಿದ್ದರೆ ಅದರಲ್ಲಿ ತುಂಬ ನಷ್ಟ ಬರ್ತದೆ. ಮತ್ತು ತೂಕದಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾಗಿ ನಾವು ಕೊಯ್ದು 1-1.5 ತಿಂಗಳಿನೊಳಗೆ ಎಲ್ಲ ಕಾಯಿಗಳನ್ನು ಮಾರಾಟ ಮಾಡಿಬಿಡ್ತೇವೆ. ತೆಂಗಿನ ಗಿಡಗಳಿಗೆ ನೀವು ಯಾವ ರೀತಿ ಗೊಬ್ಬರ ಕೊಡುವಂಥದ್ದು? ತೆಂಗಿನದ್ದು ಅಡಿಕೆಯದ್ದು ವ್ಯತ್ಯಾಸ ಏನು ಅಂತ ಹೇಳಿದರೆ, ತೆಂಗಲ್ಲಿ ವರ್ಷ ಇಡೀ ನಮಗೆ ಫಸಲು ಬರ್ತದೆ. ತೆಂಗಿನ ಮರದಲ್ಲಿ ಅದು ಎಳನೀರು ಅಥವಾ ಅದರಿಂದ ಸಣ್ಣ ಸ್ಥಿತಿಯಲ್ಲಿ ಅಥವಾ ಎಳನೀರಲ್ಲಿ 2-3 ಥರ ಬೆಳೆದದ್ದು ಎಳತ್ತು ಈ ರೀತಿ 10-12-15 ಗೊನೆಗಳಿರ್ತದೆ. ಅಷ್ಟಾಗುವಾಗ ಅದಕ್ಕೆ ವರ್ಷ ಪೂರ್ತಿ ಆಹಾರದ ಅವಶ್ಯಕತೆ ಇರ್ತದೆ. ಆದ್ದರಿಂದ ನಾವು ಆದಷ್ಟು ಸ್ಪ್ಲಿಟ್ ಡೋಸುಗಳನ್ನು, ಅಂದರೆ ಸಾವಯವವನ್ನು ಅಷ್ಟೇ ವರ್ಷಕ್ಕೆ 2-3 ಸಲ, ಈಗ ಸ್ಲರಿಯ ರೂಪದಲ್ಲಿಯೋ ಅಥವಾ ಗೊಬ್ಬರದ ರೂಪದಲ್ಲಿಯೋ, ಕೆಲವೆಲ್ಲ ಹಿಂಡಿಗಳು, ಕಹಿಬೇವಿನ ಹಿಂಡಿಯೋ ಹರಳಿಂಡಿಯೋ ಅಂಥದ್ದೆಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರಗಳು ಅಷ್ಟೇ. ಪೊಟ್ಯಾಶು ತೆಂಗಿಗೆ ಜಾಸ್ತಿ ಬೇಕು. ಪೊಟ್ಯಾಶಿನ ಅಂಶ 2-3 ಸಲ ಕೊಡುವಂಥದ್ದು, ಮಿಶ್ರ ಮಾಡಿದ ಗೊಬ್ಬರವನ್ನು ಕೊಡುವಂಥದ್ದು. ಆಗಾಗ ಸ್ವಲ್ಪವಾಗಿ ಕೊಡ್ತಾ ಇದ್ರೆ ಎಲ್ಲ ಗೊನೆಗಳಿಗೂ ಎಲ್ಲ ಕಾಯಿಗಳಿಗೂ ನಮ್ಮ ಈಟು ಸಿಕ್ಕಿ ಒಳ್ಳೆ ಫಸಲು ಬರ್ತದೆ. ಮತ್ತೆ ತೆಂಗಿನ ಬುಡಕ್ಕೆ ಸಾಧ್ಯ ಇದ್ದಷ್ಟು ಸಾವಯವ ಮೆಟೀರಿಯಲ್ಗಳನ್ನು ತುಂಬಿಸುವುದು. ಅಂದರೆ ನಮ್ಮ ಸ್ವಲ್ಪ ಗೇರು ಗಿಡ ಉಂಟು, ಅದರ ವರ್ಷ ಇಡೀ ಪ್ರೂನ್ ಮಾಡ್ತೇವೆ, ಅದರ ಗೆಲ್ಲುಗಳನ್ನು ವರ್ಷಕ್ಕೊಮ್ಮೆ ಪ್ರೂನ್ ಮಾಡ್ತೇವೆ ಅಂತ ಆ ಸೊಪ್ಪುಗಳನ್ನು, ಆಮೇಲೆ ತೆಂಗಿನ ಸಿಪ್ಪೆ, ಮಡಲು ಇಂಥವುಗಳನ್ನೆಲ್ಲ ಬುಡದಲ್ಲೇ ರಾಶಿ ಹಾಕಿ ಅದು 2 ವರ್ಷವರೆಗೆ ಇರ್ತದೆ. ಅದು ಆ ಪ್ರಕ್ರಿಯೆ, ಕುಂಬಾಗುವಂಥ ಪ್ರಕ್ರಿಯೆ. ಅದರಲ್ಲಿ ಅದಕ್ಕೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳು ಇದ್ದುಕೊಂಡು ಒಳ್ಳೆ ಸಾವಯವ ಮೆಟೀರಿಯಲ್, ಅದನ್ನು ನಾವು ಹ್ಯೂಮಸ್ ಅಂತ ಹೇಳ್ತೇವೆ, ಕಪ್ಪಾದ ಒಂದು ಎರೆಗೊಬ್ಬರದ ರೀತಿ ಅದು ಹುಡಿಯಾಗಿರ್ತದೆ. ಅದು ನೀರು ಹಿಡಿದು ಇಡ್ಲಿಕ್ಕೂ ಒಳ್ಳೆಯದು, ಬೇರಿನ ಬೆಳವಣಿಗೆಗೂ ಒಳ್ಳೆಯದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗ್ತದೆ, ಎಲ್ಲ ಮಟ್ಟಿಗೂ ಒಳ್ಳೆಯದು. ಹಾಗೆ ಅದನ್ನು ಹಾಕಿಕೊಂಡಿದ್ರೆ ವರ್ಷ ಇಡೀ ಗೊಬ್ಬರ ಸ್ವಲ್ಪ ಆಗಿ ಕೊಟ್ಟುಕೊಂಡಿದ್ರೆ ತೆಂಗಿನಲ್ಲಿ ಒಳ್ಳೆ ಫಸಲು ಬರ್ತದೆ. ಈಗ ನೀವು ಗೇರು ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಿ. ನೀವು ಗೇರು ಕೃಷಿ ಎಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಿ? ಅಂದ್ರೆ ಇಳಿಜಾರು ಪ್ರದೇಶಗಳನ್ನು ಬಳಸ್ಕೊಂಡಿದ್ದೀರಾ, ಸಮತಟ್ಟಾದ ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಾ? ಗೇರಿಗೆ ನೀರಿನ ಅವಶ್ಯಕತೆ ಇಲ್ಲ, ಕೊಡಬಹುದು. ಅದರಲ್ಲಿ ಪೆಪ್ಪರು ಆ ರೀತಿ ಏನಾದ್ರು ಮಾಡೋದಿದ್ರೆ ನೀರು ಕೊಡಬಹುದು.
ನಾವು ಆಯ್ಕೆ ಮಾಡಿಕೊಂಡದ್ದು ನಮ್ಮದು ಸ್ವಲ್ಪ ಬಂಜರು ಭೂಮಿ, ಇಳಿಜಾರು ಪ್ರದೇಶ, ಮುರಾಕಲ್ಲು ಇರುವಂತ ಗುಡ್ಡಗಾಡು ಪ್ರದೇಶ. ಅದರಲ್ಲಿ ಬೇರೆ ಕೃಷಿ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಅದರಲ್ಲಿ 2-3 ಸ್ಪೇಸಿಂಗ್ ಅಲ್ಲಿ ಮಾಡಿದ್ದೇನೆ. ಸ್ವಲ್ಪ ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಹೇಳಿ 3x3 ಮೀಟರ್ಗೆ ಮಾಡಿದ್ದೇವೆ, ಸ್ವಲ್ಪ 4x4, 5x5, ಆಮೇಲೆ 8x8, ನಾರ್ಮಲ್ ಆಗಿ ಹೇಳುವಂತದ್ದು 8 ಮೀಟರ್ ಬೈ 8 ಮೀಟರ್. ಹಾಗೆ 3-4 ಟೈಪ್ ಅಲ್ಲಿ ಮಾಡಿದ್ದೇವೆ. ಒಂದು 4-5 ಎಕರೆ ಪ್ರದೇಶದಲ್ಲಿ 1,000 ಚಿಲ್ಲರ ಗಿಡಗಳನ್ನು NRCC ಪುತ್ತೂರಿಂದ ತಂದು, ಅದರಲ್ಲಿ ಮುಖ್ಯವಾಗಿ ಒಂದು 5-6 ವೆರೈಟಿ ಇದೆ. ಮತ್ತೆ ಒಂದು ಸ್ವಲ್ಪ ಬೇರೆ ಎಲ್ಲ ಸೇರಿ ಒಂದು 10-12 ವೆರೈಟಿಯ ಗಿಡಗಳನ್ನು ಹಾಕಿದ್ದೇವೆ. ಹಾಕಿ ಅದನ್ನು ಈಗ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಹೇಳಿ, ಅದಕ್ಕೆ ನಾವು ಯಾವುದೇ ನೀರಾವರಿ ಇಲ್ಲ, ಪೂರ್ತಿಯಾಗಿ ಮಳೆ ನೀರಿನ ಮೇಲೆ ಅವಲಂಬಿಸಿರುವಂಥದ್ದು. ಹಾಗೆ ಅದನ್ನು ಮಾಡ್ತಾ ಇದ್ದೇವೆ. ಅದು ಪೂರ್ತಿಯಾಗಿ ಇಳಿಜಾರು ಪ್ರದೇಶ. ಅಂದರೆ ಅದನ್ನು ನಾವು JCB ಯಂತ್ರವನ್ನು ಉಪಯೋಗಿಸಿ ತಟ್ಟಾಗಿ ಮಾಡಿ, ಈಚೆ ಬಾಕಿ ಕೃಷಿಗೆ ಯಾವ ರೀತಿ ನಾವು ಭೂಮಿಯನ್ನು ತಯಾರು ಮಾಡುತ್ತೇವೆ. ಈಗ ಹೆಚ್ಚಿನವರು ಗೇರು ಬೀಜ ಅಂತ ಹೇಳಿದ್ರೆ ಅದು ಕಾಡು ಉತ್ಪತ್ತಿ ಅಂತೇಳಿ, ಆ ರೀತಿ ಅಲ್ಲ. ಈ ಕಸಿ ಗೇರು ಗಿಡಗಳಿಗೆ ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪವೂ ನೆರಳು ಸಿಕ್ಕಬಾರದು, ಯಾವುದೇ ಗಿಡ ಮರಗಳ ಎಡೆಯಲ್ಲಿ ಆಗುವುದಿಲ್ಲ. ಅದು ಕಂಪ್ಲೀಟ್ ಜಾಗದಲ್ಲಿ ಗೇರು ತೋಟ. ಅದನ್ನು ಪೂರ್ತಿ ಜಾಗವನ್ನು ಕ್ಲೀನ್ ಮಾಡಿ, ಟೆರೇಸ್ ಮಾಡಿ, ಇಳಿಜಾರು ಪ್ರದೇಶ ಆದ ಕಾರಣ ಸ್ಟೆಪ್ ಬೈ ಸ್ಟೆಪ್ ಟೆರೇಸ್ ಮಾಡಿ, ಅದರಲ್ಲಿ ಯಂತ್ರದ ಮುಖಾಂತರವೇ ಹೊಂಡ, ಅಂದರೆ ಮ್ಯಾನ್ಯುವಲ್ ಮಾಡಿದರೆ ಹೊಂಡ ಮಾಡಲಿಕ್ಕೆ ಆಗುದಿಲ್ಲ, ಅಷ್ಟು ಗಟ್ಟಿಯಾದ ಮಣ್ಣದು. ಅದನ್ನು ಹೊಂಡ ಮಾಡಿ ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಸ್ಪ್ರೇ ಇಂಥದ್ದು ಕೂಡ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಗೇರಿಗೆ ಇದು ಯಾವುದೂ ಇಲ್ಲ, ಕಾಡು ಉತ್ಪತ್ತಿ ಅಂತೇಳಿ ಲೆಕ್ಕ ಅದು. ಆದರೆ ಈಗಿನ ಈ ಹೈಬ್ರಿಡ್ ಗಿಡಗಳಿಗೆ ನಾವು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಮತ್ತೆ ಸ್ಪ್ರೇ ಕೊಡಬೇಕಾಗ್ತದೆ. ಅಂಥವುಗಳನ್ನು ಮಾಡಿದರೆ ನಮಗೆ ಒಳ್ಳೆ ಫಸಲು ಬರ್ತದೆ. ಮತ್ತು ಗೇರಿನ ಪ್ರೂನ್ ಮಾಡಿದಂಥ ಗೆಲ್ಲುಗಳು ನಮಗೆ ತೆಂಗು, ಅಡಿಕೆ ಇಂಥದ್ದಕ್ಕೆ ಸೊಪ್ಪಾಗಿ ಉಪಯೋಗ ಮಾಡಬಹುದು. ವರ್ಷಕ್ಕೊಮ್ಮೆ ಪ್ರೂನಿಂಗ್ ಮಾಡಲಿಕ್ಕೆ ಇರ್ತದೆ. ಹಾಗೆ ಅದು ನಮಗೆ ಈ ಬಾಕಿ ಕೃಷಿಗೆ ಪೂರಕ. ಅದು ಸುಮಾರು ಥರದ ತಳಿಗಳಿವೆ ಅಂತ ಹೇಳಿದ್ರಿ. ನೀವು ಬೆಳೆಸುವಂಥ ಗೇರು ಕೃಷಿಯಲ್ಲಿ ಯಾವ ತಳಿ ಉತ್ತಮ ಅಂತ ನೀವು ಹೇಳ್ತೀರಿ? ಅದು ಒಂದೊಂದು ವಾತಾವರಣ ಅಥವಾ ಒಂದೊಂದು ಏರಿಯಾಕ್ಕೆ ಒಂದೊಂದು ತಳಿ ಅದವರು NRCC ಅವರು ಹೇಳ್ತಾ ಇದ್ದಾರೆ. ನಾನು ಒಂದು ಕುತೂಹಲಕ್ಕೆ ಕೆಲವು ಹಾಕಿದ್ದು. ನಮ್ಮ ಈ ಕಾಸರಗೋಡು ಜಿಲ್ಲೆ ಈ ಭಾಗಕ್ಕೆ ಅಲ್ಲಿಂದಲೇ ಬಿಡುಗಡೆ ಆದಂಥ ವೆರೈಟಿ ಭಾಸ್ಕರ ಒಳ್ಳೆದು ಬರ್ತದೆ. ಆಮೇಲೆ ಉಳ್ಳಾಲ 1, 3 ಈ ತಳಿಗಳು, ಮತ್ತು VRI3 ಅಂತೇಳಿ ಅದು ವಿರುದಾಚಲಂ ತಮಿಳುನಾಡಿಂದ ಬಿಡುಗಡೆ ಆದ್ದು. ಅದು ಸ್ವಲ್ಪ ಬೇಗ ಫಸಲು ಬರುವಂಥದ್ದು. ಹಾಗೆ ಕೆಲವೆಲ್ಲ ಉಂಟು. ಮತ್ತು ಮಡಕತ್ತಾರ ಅಂತೇಳಿ ಕೇರಳದ ವೆರೈಟಿ, ಮತ್ತು ಮಹಾರಾಷ್ಟ್ರದ ವೆರೈಟಿ ವೆಂಗುರ್ಲಾ 4, ಆಮೇಲೆ ಸೆಲೆಕ್ಷನ್ 2 ಅಂತೇಳಿ NRCC ಅದ್ದು. ಎಲ್ಲ ತೊಂದರೆ ಇಲ್ಲ. ಸಾಧಾರಣ ನವೆಂಬರಿಂದ ಶುರುವಾಗಿ ಮೇ ತನಕ ಬೇರೆ ಬೇರೆ ಸಮಯದಲ್ಲಿ ಫಸಲು ಬರುವಂಥ ತಳಿಗಳಿದು. ಅವರವರ ಜಾಗದ ಅನುಕೂಲಕ್ಕೆ ನೋಡಿಕೊಂಡು ಅವರವರ ತಳಿಯನ್ನು ನಿರ್ಧಾರ ಮಾಡಬಹುದು. ಗೇರು ಬೆಳೆಯಲ್ಲಿ ಈಗ ರೋಗ ಕೀಟಗಳ ಹಾವಳಿ ಇರಬಹುದಲ್ವ, ನೀವು ಅದನ್ನು ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು? ಗೇರಿಗೆ ದೊಡ್ಡ ಕೀಟ ಅಂತ ಹೇಳಿದರೆ ಟೀ ಮಾಸ್ಕಿಟೋ ಅಂತ ಹೇಳ್ತೇವೆ, ಚಹಾ ಸೊಳ್ಳೆ ಅಂತೇಳಿ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಸಾಧಾರಣ ಒಂದು 60-70% ಕ್ರಾಪನ್ನೇ ನಾಶ ಮಾಡುವಷ್ಟು ದೊಡ್ಡ ಕೀಟ ಅದು. ಅದು ಒಂದು ಸಕ್ಕಿಂಗ್ ಪೆಸ್ಟ್, ಅಂದರೆ ರಸ ಹೀರುವ ಕೀಟ. ಅದು ಈ ಹೂ ಬರುವ ಸಮಯದಲ್ಲಿ ಅಥವಾ ಎಳೆ ಚಿಗುರು ಬರುವ ಸಮಯದಲ್ಲಿ ಅದು ಗುಂಪಾಗಿ ಬಂದು ಗಿಡದ ಮೇಲೆ ಕೂತು ರಸವನ್ನು ಹೀರಿಬಿಡ್ತದೆ. ಅಷ್ಟಾಗುವಾಗ ಆ ಗಿಡದಲ್ಲಿ ಬಂದಂಥ ಹೂ ಮುಂದೆ ನಿಂತು ಕಾಯಿ ಆಗುವುದಿಲ್ಲ, ಅದು ಅಲ್ಲಿಗೆ ಒಣಗಿ ನಾಶ ಆಗಿ ಹೋಗ್ತದೆ. ಚಿಗುರು ಕೂಡ ನಾಶ ಆಗ್ತದೆ. ಈ ಚಿಗುರು ನಾಶ, ಹೂ ನಾಶ ಆದ ಕೂಡಲೇ ನಮಗೆ ಫಸಲಿನಲ್ಲಿ ಪೂರ್ತಿಯಾಗಿ ನಾಶ ಆಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಅದನ್ನು ನಾವು ಅನಿವಾರ್ಯ ಆದಲ್ಲಿ ಸ್ಪ್ರೇ ಮಾಡುವಂಥದ್ದು. ಅಲ್ಲದಿದ್ದರೆ ಕೆಲವು ಅದಕ್ಕೆ ರೆಸಿಸ್ಟೆನ್ಸ್ ಇರುವಂಥ ವೆರೈಟಿಗಳು ಇದೆ, ಅಂದರೆ ಆ ಕೆಲವು ಸಮಯದಲ್ಲಿ ಜಾಸ್ತಿ ಅದು. ಹಾಗೆ ಅಂಥದ್ದನ್ನು ಯಾವುದಾದ್ರೂ ಮಾಡಿಕೊಂಡು ಅದನ್ನು ಸಾಧ್ಯ ಇದ್ದಷ್ಟು ಕಂಟ್ರೋಲ್ ಮಾಡಿದರೆ ನಮಗೆ ಫಸಲು ಸಿಗ್ತದೆ. ಇಲ್ಲದಿದ್ದರೆ ಫಸಲಿನಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ ಅದು. ಈಗ ಗೇರು ಬೀಜದ ಕೊಯ್ಲೆಲ್ಲ ಮಾಡುವ ಕ್ರಮ ಹೇಗೆ? ನೀವು ಕೊಯ್ಲು ನೋಡಿ, ನಾವು ಸಾಂಪ್ರದಾಯಿಕ ವಿಧಾನದಲ್ಲಿ ಆದರೆ ದೋಟಿ ಹಿಡ್ಕೊಂಡು ಹೋಗಿ ಗೇರು ಬೀಜವನ್ನು ಕೊಯ್ದು ಹೆಕ್ಕಿ ತರ್ತಾ ಇದ್ದೆವು. ಇದರಲ್ಲಿ ಹೇಗೆ ಹೇಳಿದರೆ, ಈ ಹೈಬ್ರಿಡ್ ವೆರೈಟಿಗಳಲ್ಲಿ ಕೊಯ್ಲು ಮಾಡುವ ಕ್ರಮ ಇಲ್ಲ. ಬಿದ್ದ ಹಣ್ಣನ್ನು ಹೆಕ್ಕಬೇಕು. ಅಂದರೆ ಅದು ಗೊಂಚಲಾಗಿ ಹೂ ಬಿಡುವುದು. ಪ್ರತಿ ಗೊಂಚಲಿನಲ್ಲಿ ಹಣ್ಣು ಇರ್ತದೆ, ಎಳೆ ಕಾಯಿ ಇರ್ತದೆ, ಬೇರೆ ಬೇರೆ ಸ್ಟೇಜಲ್ಲಿ ಇರ್ತದೆ. ನಾವು ಅದರ ಯಾವುದೇ ಗೆಲ್ಲನ್ನು ಹಿಡಿದು ಅಲ್ಲಾಡಿಸುವುದು ಅಥವಾ ಬೇರೆ ದೋಟಿಯ ಸಹಾಯದಿಂದ ಕೊಯ್ಲಿಕ್ಕೆ ಹೋದರೆ ಅದರ ಎಳೆ ಕಾಯಿಗಳು ಡ್ಯಾಮೇಜ್ ಆಗಿ ಕೆಳಗೆ ಬೀಳ್ತದೆ. ಹಾಗಾಗಿ ಬಿದ್ದದ್ದನ್ನು ಹೆಕ್ಕಬೇಕು. ಗೇರು ಬೀಜ ಒಳ್ಳೆ ಬೆಳೆದು ಹಣ್ಣಾಗಿ ಬೀಳ್ತದೆ. ಬಿದ್ದದನ್ನು ಸಹ ಹಾಗೆ 1 ಅಥವಾ 2 ದಿನದೊಳಗೆ ಹೆಕ್ಕಿ ಆಗಲೇಬೇಕು. ಇಲ್ಲದಿದ್ದರೆ
ಆ ಗೇರು ಬೀಜದ ಒಂದು ನೋಟ ಅಂತ ಹೇಳ್ತೇವೆ, ಅಂದ್ರೆ ಅದರ ಒಂದು ಆಕರ್ಷಣೆ ಹೋಗ್ತದೆ, ಅದು ಸ್ವಲ್ಪ ಕಪ್ಪು ಕಪ್ಪಾಗ್ತದೆ. ಅಥವಾ ತರಗೆಲೆಯ ಅಡಿಗೆ ಬಿದ್ದಂಥದ್ದು ಕ್ರಮೇಣ ಮೊಳಕೆ ಬರ್ತದೆ, ಒಳಗಿನ ಬೊಂಡು ಗೇರು ಬೀಜ ಕಪ್ಪಾದ್ರೆ ನಮಗೆ ದರ ಕುಸಿತ ಆಗ್ತದೆ. ಆಮೇಲೆ ಮತ್ತೊಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಮುಳ್ಳು ಹಂದಿಗಳು ನಾವು ಗೇರು ಬೀಜ ಹೆಕ್ಲಿಕ್ಕೆ ತಡ ಆದ್ರೆ ಮುಳ್ಳು ಹಂದಿಗಳು ಬಂದು ಅದನ್ನು ತುಂಡು ಮಾಡಿ ಒಳಗಿನ ಗೇರು ಬೀಜವನ್ನು ತಿಂತದೆ. ಆಗ ಕೂಡ ನಮಗೆ ತುಂಬಾ ನಷ್ಟ ಬರ್ತದೆ. ಹಾಗಾಗಿ ಗೇರು ಬೀಜದ ಸೀಸನ್ ನಲ್ಲಿ ದಿನವೂ ಹೋಗಿ ಹೆಕ್ಕಬೇಕಾಗ್ತದೆ. ಒಂದು ಬದಿಯಿಂದ ಹೆಕ್ಕುದು, ಅದು ಈ ಬದಿ ಎತ್ತಿದಾಗ ಪುನಃ ಶುರು ಮಾಡುವಂತದ್ದು. ಹಾಗೆ ಅದು ನಿರಂತರ ಪ್ರಕ್ರಿಯೆ. ಅದು ಕೆಲಸಗಾರರನ್ನು ಇಟ್ಕೊಂಡು ನೀವು ಮಾಡ್ತಾ ಇರುವಂತದ್ದು ಇದು? ಹೌದು, ಎಲ್ಲ ಕೆಲಸಗಾರರ ಸಹಾಯದಿಂದ ನಾವು ಕೂಡ ಹೋಗ್ತೇವೆ. ಆದರೆ ಇದರಲ್ಲಿ ಒಂದು ಅನುಕೂಲ ಹೇಳಿದ್ರೆ, ಬೇರೆ ಕೆಲವೆಲ್ಲ ಕೊಯ್ಲಿಗೆ, ಕೆಲವೀಗ ಅಡಿಕೆಗಾಗಿರ್ಬೋದು, ರಬ್ಬರ್ ಆಗಿರ್ಬೋದು, ತೆಂಗಿಗಾಗಿರ್ಬೋದು, ಇದಕ್ಕೆಲ್ಲ ನುರಿತ ಕಾರ್ಮಿಕರ ಅವಶ್ಯಕತೆ ಇದೆ, ಎಲ್ರಿಗೂ ಮಾಡುವ ಹಾಗಿಲ್ಲ. ಅಂದ್ರೆ ಗೇರಲ್ಲಿ ಹಾಗಲ್ಲ, ಸ್ವಲ್ಪ ಎದ್ದು ನಡೆದಾಡ್ಲಿಕ್ಕೆ ಆಗುವಂತವರು, ಪ್ರಾಯದವರ, ಮಕ್ಕಳ, ಯಾರು ಹೆಂಗಸರು ಯಾರು ಕೂಡ ಮಾಡಬಹುದು. ಅಂದ್ರೆ ಅದನ್ನು ಬಿದ್ದದ್ದನ್ನು ಬಕೆಟಿಗೆ ಹೆಕ್ಕಿ ಹಾಕುದು, ಅಲ್ಲಿಂದ ಟ್ರೈಲರ್ ಅಲ್ಲಿ ಕಲೆಕ್ಷನ್ ಮಾಡಿ ನಾವು ಅಂಗಳಕ್ಕೆ ತಂದು ಅದನ್ನು ಹಣ್ಣು ಬೇರೆ ಬೀಜ ಬೇರೆ ಪ್ರತ್ಯೇಕಿಸಿ ಮತ್ತೆ ಒಣಗಿಸುವಂಥದ್ದು. ಆದ ಕಾರಣ ಯಾರಿಗೂ ಸಹ ಮಾಡಬಹುದು, ಇದಕ್ಕೆ ದೊಡ್ಡ ನುರಿತ ಕಾರ್ಮಿಕರೇ ಬೇಕು ಅಂತ ಹೇಳಿಲ್ಲ. ಈಗ ನೀವು ಗೇರು ಬೀಜ ಆವಾಗಲೇ ಮಾರುವಂಥದ್ದು ಅಲ್ಲ ಸಂಸ್ಕರಣೆ ಮಾಡಿ ಮಾರುವಂಥದ್ದು? ನಾವು ಸಂಸ್ಕರಣೆ ಮಾಡುವುದಿಲ್ಲ, ಕಚ್ಚಾ ಗೇರು ಬೀಜವನ್ನೇ ಮಾರುದು. ಅದರಲ್ಲಿ ಎರಡು ರೀತಿಯೂ ಮಾಡಿದ್ದೇನೆ ನಾನು. ಕೆಲವು ವರ್ಷ ಇಡೀ ವರ್ಷದ್ದನ್ನು ಒಣಗಿಸಿ ಇಟ್ಟುಕೊಂಡು ಆಫ್ ಸೀಸನ್ ಅಲ್ಲಿ, ಅಂದ್ರೆ ಜೂನ್ ಜುಲೈಯ ಇಂಥ ಮಳೆಗಾಲದ ಸಮಯದಲ್ಲಿ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡಿದ್ದೂ ಇದೆ. ಅದಕ್ಕೆ ಮಾತ್ರ ಬಿಸಿಲು ಜಾಸ್ತಿ ಹಾಕಿ ಒಳ್ಳೆ ಒಣಗಿಸಿ ಇಡಬೇಕಾಗ್ತದೆ, ಇಲ್ಲದಿದ್ರೆ ಹಾಳಾಗ್ತದೆ. ಮತ್ತೆ ಆಗಾಗ ಮಾರಾಟ ಮಾಡುವುದೂ ಇದೆ. ಅಂದ್ರೆ ಹೆಕ್ಕಿ ತಂದು ಅದನ್ನು ಬೇರೆ ಬೇರೆ ಮಾಡಿ, ಹಣ್ಣನ್ನು ಕಾಯನ್ನು ಬೇರೆ ಬೇರೆ ಮಾಡಿ ಬೀಜವನ್ನು ತೊಳೆದು ಒಣಗಿಸಿ ಸ್ವಲ್ಪ ನೆರಳಲ್ಲಿ ಇದರಲ್ಲಿ ಒಣಗಿಸಿ ಅದರ ತೇವಾಂಶ ಹೋದ ಕೂಡಲೇ ಲೋಕಲ್ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡುವಂಥದ್ದು. ಇದರಿಂದ ನಮಗೆ ತೂಕ ಜಾಸ್ತಿ ಬರ್ತದೆ. ಮತ್ತೆ ಸ್ಟೋರೇಜ್ ಮಾಡಿ ನಮಗೆ ಆ ಸ್ಟೋರೇಜ್ ಲಾಸು ಅಥವಾ ಅದಕ್ಕೆ ಒಣಗಿಸಿದಾಗ ಬರುವ ಲಾಸು ನಮಗೆ ಸರಿಯಾಗಬೇಕಾದ್ರೆ ರೇಟು ಸ್ವಲ್ಪ ಜಾಸ್ತಿ ಸಿಕ್ಕಬೇಕಾಗ್ತದೆ. ಹಾಗೆ ಸಿಕ್ಕದಿದ್ರೆ ಅದು ನಷ್ಟ ಬರ್ತದೆ. ಈಗ ನೀವು ಗೇರು ಕೃಷಿ ಮಾಡ್ತಾ ಬರ್ತಾ ಇದ್ದೀರಿ, ನಿಮಗೆ ಹೇಗೆ ಅನಿಸ್ತಾ ಇದೆ? ಗೇರು ಕೃಷಿ ಲಾಭದಾಯಕವಾ ಹೇಗೆ? ಸದ್ಯದ ಪರಿಸ್ಥಿತಿಯಲ್ಲಿ ಗೇರಿಗೆ ಈಗ ಕಳೆದ ವರ್ಷ ಒಂದು 150 ರೂಪಾಯಿವರೆಗೆ ಬಂದಿದೆ ಕಚ್ಚಾ ಗೇರು ಬೀಜಕ್ಕೆ. ಇದೇ ರೀತಿ ಜಾಸ್ತಿ ರೇಟು ಸಿಕ್ಕಿದ್ರೆ ನಮಗೆ ಏನಾದ್ರು ಉಳಿತಾಯ ಆಗಬಹುದು. ಇಲ್ಲದಿದ್ರೆ ಖಂಡಿತ ಗೇರಲ್ಲಿ ಲಾಭ ಕಷ್ಟ, ನಷ್ಟವೇ. ಅಂದ್ರೆ ಅದರಲ್ಲಿ ಮಾನವ ಶ್ರಮ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಹೆಕ್ಕಲಿಕ್ಕೆ ಮತ್ತೆ ಅದನ್ನು ಬೇರ್ಪಡಿಸಲಿಕ್ಕೆ, ಇದಕ್ಕೆಲ್ಲ. ಮತ್ತೆ ಅದರ ಎಡೆಯಲ್ಲಿ ಬಂದಂತಹ ಕಳೆಗಳನ್ನು ತೆಗಿಬೇಕು, ಪ್ರೂನಿಂಗ್ ಮಾಡಬೇಕು, ಈಟ ಹಾಕಬೇಕು, ಮದ್ದು ಹೊಡಿಬೇಕು, ಹೀಗೆಲ್ಲ ಕೆಲಸ ಉಂಟು. ಹಾಗಾಗುವಾಗ ಮತ್ತೆ ವಾತಾವರಣ ಗೇರು ಬೀಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅಕಾಲಿಕ ಮಳೆ, ಆಮೇಲೆ ಮೋಡ ಕವಿದ ವಾತಾವರಣ, ಅಂಥದ್ದೆಲ್ಲ ಗೇರು ಬೀಜಕ್ಕೆ ತುಂಬಾ ಹಾನಿ ಮಾಡುತ್ತದೆ. ನಮಗೆ ಆಗಲೇ ಹೇಳಿದಾಗೆ ಟೀ ಮಾಸ್ಕಿಟೋ ಸೊಳ್ಳೆಯದ್ದು ಇದೆಲ್ಲ ಭಾರಿ ತೊಂದರೆ ಮಾಡುತ್ತದೆ. ಬಿಸಿಲು ಎಷ್ಟು ಇದ್ರೂ ಸಹ ಆಗ್ತದೆ ಗೇರು ಬೀಜಕ್ಕೆ, ಅದೇನು ಸಮಸ್ಯೆ ಇಲ್ಲ. ಈಗ ಕಾಳುಮೆಣಸು ಕೃಷಿಗೆ ಬಂದ್ರೆ ನೀವು ಯಾವ ರೀತಿ ಮಾಡುವಂಥದ್ದು? ಅಂದ್ರೆ ಯಾವ ತಳಿಗಳನ್ನು ಹಾಕೊಂಡಿದ್ದೀರಿ? ಅಡಿಕೆ ಗಿಡಗಳಿಗೆ ನೆಟ್ಕೊಂಡಿದ್ದೀರಾ ಹೇಗೆ? ಕಾಳುಮೆಣಸನ್ನು ಮುಖ್ಯವಾಗಿ ಅಡಿಕೆ, ತೆಂಗು, ಅದರ ಜೊತೆಗೆ ಬೇರೆ ಕಾಡು ಮರಗಳು ಇರುವಂಥದ್ದಕ್ಕೆ ಕೂಡ ಬಿಡ್ಲಿಕ್ಕೆ ಆಗ್ತದೆ. ಅಂಥದಕ್ಕೆಲ್ಲ ಬಿಟ್ಟಿದ್ದೇವೆ. ಹೆಚ್ಚಾಗಿ ಪಣಿಯೂರು ವೆರೈಟಿಯೇ ಇರುವಂಥದ್ದು, ಅಲ್ಪ ಸ್ವಲ್ಪ ಬೇರೆ ಕರಿಮುಂಡ, ಆಮೇಲೆ ಕೆಲವು ತೆಕ್ಕನ್ ವೆರೈಟಿಗಳು, ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ. ನನ್ನ ಮಟ್ಟಿಗೆ ಪಣಿಯೂರು ಒಳ್ಳೆಯದು ಅಂತೇಳಿ ನನಗೆ ಕಾಣ್ತಾ ಉಂಟು. ಈಗ ಕಾಳುಮೆಣಸು ಕೃಷಿಗೆ ಬಂದಾಗ ನೀವು ಅದನ್ನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಅಂದ್ರೆ ಗಿಡಗಳನ್ನೆಲ್ಲ ಆಯ್ಕೆ ಮಾಡುವಂಥದ್ದು, ಪುನಃ ನಾಟಿ ಮಾಡುವಂಥದ್ದು, ಹೊಸ ಗಿಡಗಳನ್ನು ಮಾಡುವಂಥದ್ದು ಯಾವ ರೀತಿ? ಕಾಳುಮೆಣಸಿನ ಬಳ್ಳಿ ನಾವು ನೇರವಾಗಿ ನಡುದಿದ್ರೆ ಆರದ್ರೆ ಅಂತ ಹೇಳ್ತಾರೆ. ಅಂದರೆ ಈ ಮಾನ್ಸೂನ್ ಶುರುವಾದ ಟೈಮಲ್ಲಿ, ಆ ಟೈಮಲ್ಲಿ ತೇವಾಂಶ ಇರುವಾಗ ನಾವು ರನ್ನರ್ಸನ್ನು, ಒಳ್ಳೆ ಹೆಲ್ದಿ ರನ್ನರ್ಸನ್ನು ತೆಗೆದು ನೆಟ್ಟರೆ ಆ ಟೈಮಲ್ಲಿ ನ್ಯಾಚುರಲ್ ಆಗಿ ಅದು ಬರ್ತದೆ, ಒಳ್ಳೆ ಬರ್ತದೆ. ಸ್ವಲ್ಪ ಉದ್ದ ಇರುವಂಥದ್ದು, ಒಳ್ಳೆ ಹಿಡಿಯುವ ಬಳ್ಳಿಯಿಂದ ನೋಡಿ ನಾವು ರನ್ನರ್ಸು ತೆಗೆದು ನಡುವಂಥದ್ದು. ಮತ್ತೆ ಅಥವಾ ನರ್ಸರಿಗಳಿಂದಲೂ ಕೆಲವು ಸಲ ತರ್ತೇವೆ, ಕಸಿ ಕಟ್ಟಿದ್ದು ಇಂಥದ್ದು ಸಹ, ಗ್ರಾಫ್ಟ್ ಮಾಡಿದ್ದು ಸಹ ತರ್ತೇವೆ, ನಮ್ಮದು ಸಾಕಾಗದಿದ್ದರೆ. ಅದನ್ನು ಸರಿಯಾಗಿ ನೆಟ್ಟು ಕಟ್ಟ ಹಾಕಿ ಅದಕ್ಕೆ ಆಗಾಗ ಕಟ್ಟ ಹಾಕಬೇಕಾಗ್ತದೆ. ಇಲ್ಲದಿದ್ದರೆ ಮೆಣಸಿನ ಬಳ್ಳಿ ಒಳ್ಳೆಯದಾಗುವುದಿಲ್ಲ, ತುದಿ ಚಿವುಟುವಂಥದ್ದು. ಆಮೇಲೆ ಹಿಪ್ಪಲಿಗೆ ಕಸಿ ಕಟ್ಟಿದ್ದಾದರೆ ಅದರ ಕಸಿ ಭಾಗದಿಂದ ಕೆಳಗಿನದ್ದನ್ನು ಸ್ವಲ್ಪ ಸಮಯ ತೆಗಿಬೇಕಾಗ್ತದೆ, ಮೇಲಿನ ಬಳ್ಳಿ ಒಳ್ಳೆ ಚಂದ ಬರಲಿಕ್ಕೆ ಬೇಕಾಗಿ. ಮತ್ತು ಅದಕ್ಕೆ ಕೂಡ ಅಡಿಕೆ ಮರದ ಒಟ್ಟೊಟ್ಟಿಗೆ ಕಾಳುಮೆಣಸಿನ ಬಳ್ಳಿ ಇದ್ದದಕ್ಕೆ ಸ್ವಲ್ಪ ಹೆಚ್ಚುವರಿ ಗೊಬ್ಬರವನ್ನು ಕೊಡುವಂಥದ್ದು. ಆಮೇಲೆ ಮಳೆಗಾಲದಿಂದ ಮೊದಲು ಅಥವಾ ಮಳೆಗಾಲದಲ್ಲಿ 1-2 ಸಲ ಬೋರ್ಡೋ ದ್ರಾವಣವನ್ನು ಅದಕ್ಕೆ ಸಿಂಪಡಿಸುವಂಥದ್ದು. 1-2 ರೋಗಗಳು ಕಾಳುಮೆಣಸಿಗೆ, ಒಂದು ಕ್ವಿಕ್ ವಿಲ್ಟು ಮತ್ತೊಂದು ಸ್ಲೋ ವಿಲ್ಟು, ಅದು ತುಂಬ ಹಾನಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಅದರ ಬಗ್ಗೆ ಒಳ್ಳೆ ಜಾಗ್ರತೆ ಬೇಕಾಗ್ತದೆ. ಮತ್ತು ಕಾಳುಮೆಣಸಲ್ಲಿ ವರ್ಷವೂ ಬಳ್ಳಿ ನೆಡ್ತಾ ಇರಬೇಕಾಗ್ತದೆ. ಅಂದರೆ ರೋಗದಲ್ಲಿ ಹೋಗ್ತದೆ, ಹೋಗದಿದ್ದರೂ ಸಹ ನಾವು ನೆಡ್ತಾ ಇರಬೇಕಾಗ್ತದೆ.
ಇಲ್ಲದಿದ್ದರೆ ಕಾಳುಮೆಣಸು ನಮಗೆ ಬೆಳೆ ಕಡಿಮೆ ಆಗ್ತಾ ಹೋಗ್ತದೆ. ಗೊಬ್ಬರ ಎಲ್ಲ ಯಾವ ರೀತಿ ನೀಡುವಂಥದ್ದು ನೀವು? ಗೊಬ್ಬರ ಸ್ವಲ್ಪ ದೂರ ಹಾಕಬೇಕಾಗ್ತದೆ ಇದಕ್ಕೆ, ಕಾಳುಮೆಣಸಿಗೆ. ಅಂದರೆ ಅದಕ್ಕೆ ತಾಗುವ ಹಾಗೆ ಹಾಕಿದರೆ ಅದಕ್ಕೆ ಕೆಲವೆಲ್ಲ ಈಗ ಕೆಮಿಕಲ್ ಗೊಬ್ಬರ ಆದರೂ ತೊಂದರೆ ಮಾಡ್ತದೆ, ಡ್ಯಾಮೇಜ್ ಆಗ್ತದೆ, ಅದರ ಟಿಶ್ಯೂಗಳು ಡ್ಯಾಮೇಜ್ ಆಗ್ತದೆ. ಅಥವಾ ಸಾವಯವ ಗೊಬ್ಬರವನ್ನು ಕೂಡ ಹಿಂಡಿಗಳು ಅಥವಾ ನಮ್ಮ ಸೆಗಣಿ ಗೊಬ್ಬರ, ಹಸಿ ಸೆಗಣಿ ಗೊಬ್ಬರ ಇಂಥದ್ದೆಲ್ಲವನ್ನು ಅದಕ್ಕೆ ತಾಗುವ ಹಾಗೆಲ್ಲ ಹಾಕಿದರೆ ಫಂಗಸ್ಗಳು ಬಂದು ಹಾಗೆಲ್ಲ ತೊಂದರೆ ಆಗ್ತದೆ. ಸ್ವಲ್ಪ ದೂರ ಅದರ ಬೇರಿಗೆ ಸಿಕ್ಕುವ ಹಾಗೆ ಸ್ವಲ್ಪ ದೂರ ಹಾಕುವಂಥದ್ದು. ಮತ್ತು ಅಗತ್ಯ ಇದ್ದ ಹಾಗೆ ಬಾಕಿ ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ ಎಲ್ಲ ಫರ್ಟಿಲೈಸರ್ಗಳನ್ನು ಇದನ್ನು ಕೊಡುವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸಿ ಹಾಕುವಂಥದ್ದು. ಬಳ್ಳಿಯ ಗಾತ್ರ, ಅದರ ಇಳುವರಿಯ ಸಾಮರ್ಥ್ಯ ನೋಡಿಕೊಂಡು, ಅದರ ಪ್ರಾಯ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡುವಂಥದ್ದು. ಈಗ ಅಡಿಕೆ ಗಿಡದಲ್ಲಿ ಬಳ್ಳಿಗಳನ್ನು ನೆಟ್ಟರೆ ಅಡಿಕೆ ಗಿಡಕ್ಕೆ ಕೊಡುವಂತಹ ಗೊಬ್ಬರಗಳು ಮತ್ತು ಇದಕ್ಕೆ ಅಂದರೆ ಪ್ರತ್ಯೇಕವಾಗಿ ಯಾವ ರೀತಿ ವ್ಯತ್ಯಾಸಗಳಾಗುವುದಿಲ್ವ? ವ್ಯತ್ಯಾಸ ಅಂತ ಹೇಳಿ ಆಗುದಿಲ್ಲ, ಸಾಧಾರಣ ಒಂದೇ ಹಾಗೆ ಹೋಗ್ತದೆ. ಹಾಕಬಹುದು. ಈಗ ಪೆಪ್ಪರ್ ಸ್ಪೆಷಲು ಅಂಥದ್ದೆಲ್ಲ ಇರ್ತದೆ. ಅಥವಾ ಫೋಲಿಯರ್ ಸ್ಪ್ರೇ ಕೊಡ್ಲಿಕ್ಕೆ ಆಗ್ತದೆ ಪೆಪ್ಪರಿಗೆ ಪ್ರತ್ಯೇಕ. ಫೋಲಿಯರ್ ಸ್ಪ್ರೇ ಅಂತ ಹೇಳಿದರೆ ನಾವು ಬೇರಿನ ಬದಲು ಎಲೆಗೆ ಕೊಡುವಂಥದ್ದು ಸ್ಪ್ರೇ ಮುಖಾಂತರ. ಈಗ ಪೆಸ್ಟಿಸೈಡ್ಗಳು, ನಾವು ಫಂಗಿಸೈಡು ಇಂಥದ್ದೆಲ್ಲ ಕೊಡುವ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಅಥವಾ 19 19 ಬರ್ತದೆ. ಬೇರೆ ಬೇರೆ ಕಾಂಬಿನೇಷನ್ ಉಂಟು. ಅಂಥದ್ದೆಲ್ಲ ನಮಗೆ ಬೇಕು ಅಂತಾದರೆ ಅಥವಾ ಅದರದ್ದೇ ಸ್ಪೆಷಲ್ಗಳು ಸಿಗ್ತದೆ. ಆ ಮಿಶ್ರಣಗಳನ್ನು ನಾವು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇಯರ್ಗಳ ಮುಖಾಂತರವಾಗಿ ಸ್ಪ್ರೇ ಮಾಡುವಂಥದ್ದು. ಅದು ಸ್ವಲ್ಪ ಬೇಗ ಸಿಗ್ತದೆ. ಅದು ಅಗತ್ಯ ಇದ್ದರೆ ಸಾಕಷ್ಟೇ, ಯಾವಾಗಲೂ ಬೇಕು ಅಂತ ಹೇಳಿಲ್ಲ. ಆಮೇಲೆ ನೀವು ಕಾಳುಮೆಣಸನ್ನೆಲ್ಲ ಕೊಯ್ಯುವ ವಿಧಾನ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಯಂತ್ರಗಳ ಬಳಕೆ ಮಾಡ್ತೀರಾ? ಯಾವ ರೀತಿ? ಕಾಳುಮೆಣಸು ಕೊಯ್ಲು ಮ್ಯಾನ್ಯುವಲ್ಲೇ, ಅಂದರೆ ಮನುಷ್ಯರು ಎಣ್ಣೆ ಇಟ್ಟು ಹತ್ತಿ ಕೊಯ್ಯುವಂಥದ್ದು. ಕೊಯ್ಯುವಾಗಲೂ ಹಾಗೆ ಬಳ್ಳಿಗೆ ಪುನಃ ಕಟ್ಟ ಹಾಕುವಂಥದ್ದು. ಕಟ್ಟ ಹಾಕ್ತಾ ಇರಬೇಕಾಗ್ತದೆ, ಇಲ್ಲದಿದ್ದರೆ ಬಳ್ಳಿ ಜಾರ್ತದೆ. ಆಮೇಲೆ ಮೊದಲೆಲ್ಲ 1-2 ಕಾಳು ಹಣ್ಣಾದಾಗ ಇಡೀ ಬಳ್ಳಿಯದ್ದು ಕೊಯ್ತಾ ಇದ್ದೆವು. ಅದರಲ್ಲಿ ಎಳೆದು ಬಂದರೆ ನಮಗೆ ತುಂಬ ವರ್ಷ ಅದನ್ನು ದಾಸ್ತಾನು ಇಡಲಿಕ್ಕೆ ಆಗುವುದಿಲ್ಲ. ಕಾಳುಮೆಣಸನ್ನು ಆಗಾಗ ಮಾರುವ ಕ್ರಮ ಕಡಿಮೆ, ಅದನ್ನು ಕೆಲವು ವರ್ಷ ದಾಸ್ತಾನು ಇಟ್ಟು ಒಳ್ಳೆ ರೇಟ್ ಇರುವಾಗ ಕೊಡುವಂಥದ್ದು. ಹಾಗೆ ಈಗ ಎಂತ ಮಾಡ್ತಾ ಇದ್ದೇವೆ ಹೇಳಿದರೆ, ಆದಷ್ಟು ಈಗ ತುಂಬ ಹಣ್ಣಾಗುವಲ್ಲಿವರೆಗೆ ಕಾಯುವುದು, ಮತ್ತು ಹಣ್ಣಾದ್ದನ್ನು ನೋಡಿ ಕೊಯ್ಯುವಂಥದ್ದು. ಅಂದರೆ ಸಾಧಾರಣ ಒಂದು ಬಳ್ಳಿಯಿಂದ 2-3 ಸಲ ಆಗಿ ಕೊಯ್ದರೆ ಒಳ್ಳೆ ಬರ್ತದೆ. ಅದು ಕಾಳು ಒಳ್ಳೆ ತೂಕ ಬರ್ತದೆ, ಮತ್ತು ಅದರ ಸ್ಟೋರೇಜು ಟೈಮು ಸಹ ಜಾಸ್ತಿ ಆಗ್ತದೆ. ಆಮೇಲೆ ಯಂತ್ರಗಳನ್ನು ಕಾಳು ಮೆಣಸಿನ ಗೆರೆಯಿಂದ ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ಯಂತ್ರಗಳನ್ನು ಉಪಯೋಗಿಸುವಂಥದ್ದು. ಮೊದಲೆಲ್ಲ ಕಾಲಲ್ಲಿ ತುಳಿದು ಎಲ್ಲ ಬೇರ್ಪಡಿಸ್ತಾ ಇದ್ದದ್ದು. ಅದಕ್ಕೆ ತುಂಬ ಶ್ರಮ ಬೇಕಾಗ್ತದೆ. ನಮಗೆ ಈಗಿನ ಕೂಲಿ ಆಳುಗಳಲ್ಲಿ ಎಲ್ಲ ಸಾಧ್ಯ ಇಲ್ಲ ಅದು. ಹಾಗೆ ಅದಕ್ಕೆ ಸುಲಭವಾದ ಮೆಷಿನುಗಳುಂಟು. ಅದಕ್ಕೆ ಹಾಕಿ ಅದರ ಗೆರೆಯನ್ನು, ಹರಳನ್ನು ಬೇರೆ ಬೇರೆ ಮಾಡುವಂಥದ್ದು. ಪುನಃ ಅದನ್ನು ಒಣಗಿಸಿ ಅದರಿಂದ ಕಸಗಡ್ಡಿಗಳನ್ನು ತೆಗಿಲಿಕ್ಕೆ ಕೂಡ ಈಗ ಬೇರೆ ಒಂದು ಮೆಷಿನ್ ಉಂಟು. ಅದರಲ್ಲಿ ಹಾಕಿ ಕಸಗಡ್ಡಿಗಳನ್ನು ತೆಗೆದು ಸ್ವಚ್ಛ ಮಾಡಿ ಅದನ್ನು ದಾಸ್ತಾನು ಮಾಡುವಂಥದ್ದು. ಸಂಸ್ಕರಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ತುಂಬ ವರ್ಷದವರೆಗೆ ಹೇಗೆ ನೀವು ಅದನ್ನು ಕಾಪಿಟ್ಟುಕೊಳ್ಳುವಂಥದ್ದು? ಸಂಸ್ಕರಣೆ ಹೇಳಿದರೆ ಅದು ಬಿಸಿಲಿನ ಲಭ್ಯತೆ ನಾವು ಆಯಾ ಸಮಯ ನೋಡಿಕೊಂಡುಂಟು. ಸರಿಯಾಗಿ ಒಣಗಬೇಕದು, ಅದರಲ್ಲಿ ಯಾವುದೇ ಮಾಯಿಶ್ಚರ್ ಇರಬಾರ್ದು. ಅದನ್ನು ಮಗುಚಿ ಬಿಡಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹರಡಿ ಒಣಗಿಸಿ ಕೊನೆಗೆ ಅದನ್ನು ದಾಸ್ತಾನು ಮಾಡುವಾಗಲೂ ಅಷ್ಟೇ ಪ್ಲಾಸ್ಟಿಕ್ ತೊಟ್ಟೆ ಹಾಕಿ ಹೊರಗಿಂದ ಸೆಣಬಿನ ಗೋಣಿಯಲ್ಲಿ ಹಾಕಿ ಇಟ್ಟರೆ ಅದರ ಆ ಶೈನಿಂಗ್ ಹಾಗೆ ಉಳಿತದೆ. ಬರೇ ಗೋಣಿ ಚೀಲದಲ್ಲಿ ಹಾಕಿದರೆ ಅದು ಸ್ವಲ್ಪ ಬಿಳಿ ಬಿಳಿ ಬೂಸರು ಬಂದಾಗೆಲ್ಲ ಆಗ್ತದೆ, ಅದಕ್ಕೆ ಸ್ವಲ್ಪ ಶೈನಿಂಗ್ ಕಮ್ಮಿ ಆಗ್ತದೆ. ಹಾಗೆ ಅದನ್ನು ಒಳ್ಳೆ ಏರ್ ಟೈಟ್ ಮಾಡಿ ಇಟ್ಟರೆ, ಸರಿಯಾಗಿ ಅದನ್ನು ಮಾಯಿಶ್ಚರ್ ಎಲ್ಲ ಇಲ್ಲದ ಹಾಗೆ ಮಾಡಿ ಇಟ್ಟರೆ ಸಾಧಾರಣ ಒಂದು ವರ್ಷಗಟ್ಟಲೆ ಇಡ್ಲಿಕ್ಕೆ ಆಗ್ತದೆ. 5 ವರ್ಷವೋ 10 ವರ್ಷವೋ ಹೀಗೆ ಸಹ ಇಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಯಾವುದೇ ಮಾಯಿಶ್ಚರ್ ಉಳಿಬಾರ್ದು. ಮಾಯಿಶ್ಚರ್ ಉಳಿದ್ರೆ ಅದು ಹಾಳಾಗ್ತದೆ. ಈಗ ಬಾಳೆ ಕೃಷಿಗೆ ಬಂದರೆ ನೀವು ಯಾವ ರೀತಿ ಬಾಳೆ ಕೃಷಿ ಮಾಡ್ತೀರಿ? ತೋಟದ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀರಾ, ಹೇಗೆ? ಮೊದಲು ತುಂಬ ಬಾಳೆ ಇತ್ತು. ಈಗ ಅಂದರೆ ಒಂದು ಹಂದಿಯ ಉಪದ್ರ, ಮತ್ತೊಂದು ಅದಕ್ಕೆ ಸೂಕ್ತ ದರ ಇಲ್ಲ. ಮತ್ತು ಬಾಳೆ ಅದು ಕೆಡು ಸರಕು, ಅಂದರೆ ಪೆರಿಷೇಬಲ್ ಆದ ಕಾರಣ ಅದನ್ನು ನಮಗೆ ತುಂಬ ಸಮಯ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತು ಮೌಲ್ಯವರ್ಧನೆ ಎಲ್ಲ ಮಾಡಿದರೆ ಆದಿತ್ತದು. ಹಾಗಾಗಿ ಈಗ ಮತ್ತೆ ಕಾಳುಮೆಣಸಿಗೆ ಅದು ತೊಂದರೆ ಆಗ್ತದೆ. ಬಾಳೆ ತುಂಬ ಇದ್ದರೆ ಕಾಳುಮೆಣಸು, ಆಮೇಲೆ ಅಡಿಕೆ ಈಗ ದೋಟಿಯಲ್ಲಿ ಕೊಯ್ಲು ಮಾಡೋದು, ಮದ್ದು ಬಿಡುವಾಗೆಲ್ಲ ಅದು ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಹಂತ ಹಂತವಾಗಿ ಬಾಳೆಯನ್ನು ಈಗ ಕಮ್ಮಿ ಮಾಡ್ತಾ ಇದ್ದೇವೆ. ಅಂದರೆ ಅದಕ್ಕೆ ಸೂಕ್ತ ಮಾರುಕಟ್ಟೆ ಇಲ್ಲ. ಮತ್ತು ಬಾಳೆಯಿಂದ ಕೆಲವೆಲ್ಲ ಪ್ರಯೋಜನ ಉಂಟು. ನಾವು ಜಾನುವಾರು ಇರುವ ಕಾರಣ ಈಗ ಬೇಸಿಗೆಯಲ್ಲಿ ಹಸಿ ಮೇವಿನ ಕೊರತೆ ಇದ್ದರೆ ಬಾಳೆಯ ದಂಡುಗಳನ್ನು ಕತ್ತರಿಸಿ ದನಗಳಿಗೆ ಹಾಕಿದರೆ ಅದು ಒಳ್ಳೆಯ ಆಹಾರ ಆಗ್ತದೆ. ಮತ್ತು ಅದರಲ್ಲಿ ಒಳ್ಳೆ ಸಾವಯವ ಮೆಟೀರಿಯಲ್ ಸಿಗ್ತದೆ ನಮಗೆ. ಅದರಲ್ಲಿ ಒಳ್ಳೆ ಪೊಟ್ಯಾಷಿಯಂ ಅಂಶ ಉಂಟು. ನಾವು ಅದನ್ನೆಲ್ಲ ಕತ್ತರಿಸಿ ಈಗ ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ ಎಲ್ಲ ಹಾಕಿದರೆ ಅದು ಒಳ್ಳೆ ಸಾವಯವ ವಸ್ತು ಅದು. ಮತ್ತು ಬಾಳೆಯನ್ನು ಕೂಡ ಒಂದು ಕಾಲದಲ್ಲಿ ಬಾಳೆಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದೆವು, ಈಗ ಮಾಡೋದಿಲ್ಲ. ಹಾಗೆ ಅದರಲ್ಲಿ ಬಾಳೆಯಲ್ಲಿ ಇದು ವೇಸ್ಟೇಜು ಅಂತ ಹೇಳಿ ಯಾವುದೂ ಇಲ್ಲ ನಿಜವಾಗಿ. ಆದರೆ ಗೊನೆಗೆ ಸೂಕ್ತ ದರ ಸಿಕ್ಕಿದರೆ ನಷ್ಟ ಆಗಲಿಕ್ಕಿಲ್ಲ. ಈಗಿನ ದರದಲ್ಲಿ
ಈಗಿನ ಕೂಲಿ ಇದನ್ನೆಲ್ಲ ನೋಡುವಾಗ ಬಾಳೆಯಲ್ಲಿ ಏನು ದೊಡ್ಡ ಲಾಭ ಇಲ್ಲ. ಈಗ ಸಮಗ್ರ ಕೃಷಿ ಅಂತ ಹೇಳಿದಾಗ ಹೈನುಗಾರಿಕೆ ಅದರಲ್ಲಿ ಪ್ರಾಮುಖ್ಯತೆಯನ್ನು ಪಡೀತದೆ. ಹೈನುಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಹಸುಗಳನ್ನ ಸಾಕೊಂಡಿದ್ದೀರಿ? ನಾನು ಹೇಳಿದ್ರೆ ನಮ್ಮ ಜಾಗಕ್ಕೆ ಎಷ್ಟು ಗೊಬ್ಬರ ಬೇಕು ಅಷ್ಟು ಜಾನುವಾರು ಬೇಕು. ಅದರಲ್ಲಿ ಸ್ವಲ್ಪ ಹಾಲು ಕೊಡುವಂಥದ್ದಿದ್ರೆ ನಮಗೆ ಆ ಹಿಂಡಿಯ ಮತ್ತೆ ಹುಲ್ಲಿನ ಹೊರೆಯನ್ನು ಸಹ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಎಲ್ಲ ದೊಡ್ಡದು ಸಣ್ಣದೆಲ್ಲಾಗಿ ಒಂದು 20 ಜಾನುವಾರಿನವರೆಗೆ ಸಾಕ್ತಾ ಇದ್ದೇನೆ. ಅದು ಪುನಃ ಹೆಚ್ಚಾಗುವಾಗ ಅದನ್ನು ಮಾರುವಂಥದ್ದು. ಅಂದ್ರೆ ನಮ್ಮ ಎಲ್ಲ ಕೃಷಿಗೆ ಸೂಕ್ತವಾದ ಗೊಬ್ಬರ ಸಿಗ್ತದೆ. ಮತ್ತೆ ಅದರಲ್ಲಿ ಒಂದು 6-7 ದನಗಳು ಹಾಲು ಕರೆಯುವಂಥದ್ದನ್ನು ಇಟ್ಟುಕೊಂಡು ಮತ್ತೆ ಅದರ ಹೆಣ್ಣು ಕರುಗಳು ಮತ್ತೆ ಕರುಗಳು ಈ ರೀತಿ ಎಲ್ಲ ನಮಗೆಲ್ಲ ಆಗುವಾಗ ಒಂದು 15-20 ಆಗುವ ಹಾಗೆ ಸಾಕಿಕೊಳ್ಳುದು. ಮತ್ತೆ ಕರೆದ ಹಾಲನ್ನು ಸೊಸೈಟಿಗೆ ಕೊಡುದು. ಅದರಲ್ಲಿ ಹಿಂಡಿಯ ಹಣ ಬರ್ತದೆ. ಮತ್ತೆ ಗೊಬ್ಬರ ನಮಗೆ ಬೇಕಷ್ಟು ಹೊರಗಿಂದ ತಾರದೆ ವ್ಯವಸ್ಥೆ ಆಗ್ತದೆ. ಗ್ಯಾಸು ಸಿಗ್ತದೆ, ನಮಗೆ ಮನೆ ಖರ್ಚಿಗೆ ಹಾಲಾಗ್ತದೆ. ಮತ್ತೆ ಇದರಲ್ಲಿ ಬಂದ ಕೃಷಿ ತ್ಯಾಜ್ಯಗಳನ್ನೆಲ್ಲ ಹೇಳಿದ್ರೆ ಈಗ ಕೊಕ್ಕೋದ ಸೊಪ್ಪಿರ್ಬೋದು, ಬಾಳೆದಂಡಿರ್ಬೋದು, ಗದ್ದೆ ಬದಿಯ ಹುಲ್ಲು, ಭತ್ತದ ಬೇಸಾಯದಲ್ಲಿ ಸಿಕ್ಕಿದಂಥ ಒಣ ಹುಲ್ಲು, ಬೈ ಹುಲ್ಲು, ಆಮೇಲೆ ಖಾಲಿ ಪ್ರದೇಶದಲ್ಲಿ ಬೆಳೆದ ಮುಳಿ ಹುಲ್ಲಿರ್ಬೋದು, ತೋಟದ ಒಳಗೆ ಬಂದಂಥ ಯಾವುದೇ ಹುಲ್ಲು, ಯಾವುದಾದ್ರೂ ಸೊಪ್ಪುಗಳು, ಇಂಥವನ್ನೆಲ್ಲ ದನಗಳಿಗೆ ಕೊಟ್ಟರೆ ಅವುಗಳ ಗೊಬ್ಬರವನ್ನು ವಾಪಸ್ಸು ಕೃಷಿಗೆ ಹಾಕಲಿಕ್ಕೆ ಆಗ್ತದೆ. ಹಾಗಾಗಿ ಅದೊಂದು ಪೂರಕವಾದ ವ್ಯವಸ್ಥೆ ಅಂತೇಳಿ ಮಾಡ್ತಾ ಇದ್ದೇನೆ. ಜಾನುವಾರುಗಳಲ್ಲಿ ಯಾವ ತಳಿಗಳನ್ನು ನೀವು ಸಾಕ್ತಾ ಇದ್ದೀರಿ? ನಾವು ದೇಶಿ ಮತ್ತು ಮಿಶ್ರ ತಳಿ ಎರಡೂ ಉಂಟು. ದೇಶಿಯಲ್ಲಿ ಗಿರ್ರು ತಳಿ ಮತ್ತೆ ಮಿಶ್ರ ತಳಿ ಜರ್ಸಿ, HF ಎಲ್ಲ ಕ್ರಾಸುಗಳು ಅಂಥವುಗಳನ್ನು ಸಾಕ್ತಾ ಇದ್ದೇನೆ. ಈಗ ಅವುಗಳನ್ನು ನೋಡ್ಕೊಳ್ಳುವಂಥದ್ದು ಅಂದರೆ ನಿರ್ವಹಣೆ ಎಲ್ಲ ಮಾಡುವಂಥದ್ದು ಆಳುಗಳನ್ನ ಇಟ್ಕೊಂಡಿದ್ದೀರಾ, ನೀವು ಸ್ವಾವಲಂಬಿಯಾಗಿ ಮಾಡ್ತಾ ಇದ್ದೀರಾ? ಜಾನುವಾರುಗಳ ಹೆಚ್ಚಿನ ಕೆಲಸವನ್ನು ನಾನೇ ಮಾಡ್ತಾ ಇದ್ದೇನೆ. ಅನಿವಾರ್ಯ ಇರುವಲ್ಲಿ ಅವುಗಳಿಗೆ ಬೇಕಾದ ಮೇವು ಅಂಥದ್ದಕ್ಕೆಲ್ಲ ಆಳುಗಳನ್ನು ಉಪಯೋಗ ಮಾಡುತ್ತೇನೆ. ಮತ್ತೆ ಹಾಲು ಕರೆಯುವಂಥದ್ದು, ಅವುಗಳ ಹೊಟ್ಟೆ ತುಂಬಿಸುವುದು, ಬಾಕಿ ಕ್ಲೀನಿಂಗು ಇಂಥದ್ದನ್ನೆಲ್ಲ ನಾನೇ ಮಾಡ್ತಾ ಇದ್ದೇನೆ. ಈಗ ಮೇವು ಅಂತ ಬಂದಾಗ ನೀವು ಈ ಹಸಿ ಮೇವು, ಹುಲ್ಲು ಆ ಥರ ಎಲ್ಲ ನೀವು ತೋಟದಲ್ಲಿ ಬೆಳಿತೀರಾ? ಹೆಚ್ಚಿನದ್ದು ನಮ್ಮ ಕೃಷಿ ಭೂಮಿಯಲ್ಲಿ ಉಳಿಯುವಂಥ ವಸ್ತುಗಳು ಅಥವಾ ಹುಲ್ಲು ಬೆಳೆಯುವಂಥದ್ದು ಇಂಥದ್ದನ್ನೆಲ್ಲ ಹಾಕಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ನಾವು ಭತ್ತದ ಬೇಸಾಯ ಇದ್ದ ಕಾರಣ ಅದರ ಒಣ ಹುಲ್ಲು ಸಿಗ್ತದೆ, ಬೈ ಹುಲ್ಲು, ಅದನ್ನು ಹಾಕ್ತೇವೆ. ಅದರ ಜೊತೆಗೆ ಸ್ವಲ್ಪ ಸೈಲೇಜ್ ಉಪಯೋಗ ಮಾಡುತ್ತೇವೆ. ದಿನಕ್ಕೆ 1 ಬಾರಿ ಸೈಲೇಜು, ಅದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು, ಹಾಲಿನ ಇಳುವರಿಗೆ ಸಹ ಒಳ್ಳೆಯದು. ಮತ್ತು ಸ್ವಲ್ಪ ಪಶು ಆಹಾರ, ಹೀಗೆ ಅದನ್ನು 4-5 ಬಗೆಯನ್ನು ಸಮತೋಲನ ಮಾಡಿ ಕೊಟ್ಟರೆ ದನದ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ಯಾವುದಾದ್ರೂ ಒಂದನ್ನೇ ಜಾಸ್ತಿ, ಈಗ ಹಸಿ ಹುಲ್ಲಿದೆ ಅಂತೇಳಿ ಅದನ್ನೇ ಹಾಕಿದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಹಾಲಿನ ಉತ್ಪಾದನೆಯಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಎಲ್ಲವೂ ಅಗತ್ಯ. ನಾರಿನಂಶ ಇರುವಂಥದ್ದು, ಒಣ ಹುಲ್ಲು, ಇದೆಲ್ಲ ಜೀರ್ಣ ಪ್ರಕ್ರಿಯೆಗೆ. ಆಮೇಲೆ ಇಲ್ಲದಿದ್ದರೆ ಸೆಗಣಿ ತುಂಬ ನೀರಾಗ್ತದೆ, ಸೆಗಣಿ ಗಟ್ಟಿ ಇರಬೇಕು, ಇಲ್ಲದಿದ್ದರೆ ಆರೋಗ್ಯ ಹೆಚ್ಚು ಕಡಿಮೆ ಅಂತೇಳಿ ಲೆಕ್ಕ. ಹಾಗೆ ಅದನ್ನೆಲ್ಲ ಒಂದು ಬ್ಯಾಲೆನ್ಸ್ ಆಗಿ ಪಶು ಆಹಾರವನ್ನು ಕೂಡ ಹಾಗೆ ಅಗತ್ಯಕ್ಕೆ ಎಷ್ಟು ಬೇಕು, ಯಾವುದಕ್ಕೆಷ್ಟು ಹಾಗೆ ಹಾಕಿ ಅದನ್ನು ಆದಷ್ಟು ರೋಗರಹಿತವಾಗಿ ಜಾನುವಾರುಗಳನ್ನು ಸಾಕಬೇಕು ಅಂತೇಳಿ ಹಾಗೆ ಮಾಡ್ತಾ ಇರೋದು. ಈಗ ಹಾಲೆಲ್ಲ ಕರೀಲಿಕ್ಕೆ ನೀವು ಮೆಷಿನರಿಗಳನ್ನು ಉಪಯೋಗ ಮಾಡ್ತಾ ಇದ್ದೀರಾ? ಕೆಲವು ದನಗಳನ್ನು ಮೆಷಿನಲ್ಲಿ ಸಹ ಕರಿತೇವೆ. ಕೆಲವು ಅಂದರೆ ಈ ಗಿರ್ರೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನು ಕೈಯಿಂದಲೇ ಹಾಲು ಹಿಂಡಬೇಕಾಗ್ತದೆ. ಆಯಾಯ ದನಗಳ ಇದನ್ನು ನೋಡಿಕೊಂಡು, ಅವುಗಳ ಗುಣ ನೋಡಿಕೊಂಡು ಆಗುವುದಕ್ಕೆ ಮೆಷಿನ್ ಉಪಯೋಗ ಮಾಡ್ತಾ ಇದ್ದೇನೆ. ಈಗ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಿ ನೀವು? ಅದು ಸಮಯದಿಂದ ಸಮಯಕ್ಕೆ ವ್ಯತ್ಯಾಸ ಆಗ್ತದೆ. ಅಂದರೆ ಒಂದು 60-70 ಲೀಟರ್ವರೆಗೂ ಕೂಡ ಉತ್ಪಾದನೆ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ವಾಪಸ್ಸು ಗಬ್ಬ ನಿಂತು ಈಗ ಹಾಲು ಬತ್ತಿದ ದನಗಳು ಇರುವುದು ಹೆಚ್ಚು. ಹಾಗೆ ಹೆಚ್ಚು ಕಮ್ಮಿ ಒಂದು ವರ್ಷ ಇಡೀ ಒಂದು 6-8 ದನ ಕರೆಯಲಿಕ್ಕೆ ಇರುವ ಹಾಗೆ ನಿರ್ವಹಣೆ ಮಾಡ್ತಾ ಇರುವುದು. ಈಗ ರೋಗ ಬಾಧೆ ಎಲ್ಲ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ನೀವು ಯಾವ ರೀತಿ ಅದನ್ನೆಲ್ಲ ನಿರ್ವಹಣೆ ಮಾಡ್ತೀರಿ? ಈಗ ದನಗಳಿಗೆ ಒಂದು ಬರುವಂಥದ್ದು, ಕರೆಯುವ ದನಗಳಿಗೆ ಬರುವುದು ಅಂತ ಹೇಳಿದರೆ ದೊಡ್ಡ ತೊಂದರೆ ಹೇಳಿದರೆ ಕೆಚ್ಚಲು ಬಾವು. ಅದು ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದನಗಳಲ್ಲಿ ಇರ್ತದೆ. ನಾನು ಆದಷ್ಟು 10-20 ಲೀಟರ್ನ ಒಳಗೆ ಇರುವಂಥ ದನಗಳನ್ನೇ ಸೆಲೆಕ್ಟ್ ಮಾಡುವಂಥದ್ದು. ಅದರಿಂದ 20 ಲೀಟರ್ನ ಮೇಲೆ ಹೋದ ಕೂಡಲೇ ಕೆಚ್ಚಲು ಬಾವಿನ ಸಮಸ್ಯೆ ವಿಪರೀತ ಬರ್ತದೆ. ಮತ್ತು ಆದಷ್ಟು ನಾವು ದನದ ಕೊಟ್ಟಿಗೆಯನ್ನು ಕ್ಲೀನ್ ಇಟ್ಟುಕೊಳ್ಳೋದು, ಅಂದರೆ ಮಾಯಿಶ್ಚರ್ ನಿಲ್ಲದಾಗೆ ನೋಡಿಕೊಳ್ಬೇಕು. ಕೊಟ್ಟಿಗೆ ಕಟ್ಟುವಾಗಲೇ ಗಾಳಿ ಬೆಳಕು ಒಳಗೆ ಬರುವ ಹಾಗೆ ಕಟ್ಟೋದು. ಮತ್ತು ಫ್ಯಾನ್ ಉಪಯೋಗ ಮಾಡ್ತೇನೆ ಅದರ ನೀರಿನ ಅಂಶ ಖಾಲಿಯಾಗಲಿಕ್ಕೆ. ಮತ್ತು ದನಗಳನ್ನು
ಹಾಲು ಕರೆದ ಕೂಡಲೇ ಮಲಗಲಿಕ್ಕೆ ಬಿಡಬಾರದು. ಅಂದರೆ ಹಾಲು ಕರೆದ ಕೂಡಲೇ ಅದಕ್ಕೆ ಆಹಾರ ಕೊಡುವಂಥದ್ದು, ಅಷ್ಟಾಗುವ ಅದು ಮಲಗುವುದಿಲ್ಲ. ಅದನ್ನು ಮಾಡಿದ್ರಿಂದ ಕೆಚ್ಚಲು ಬಾವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಪೂರ್ಣವಾಗಿ ಹಿಂಡಬೇಕು ಹಾಲು. ಈಗ ಮಿಷನಲ್ಲಿ ಕರೆದ್ರು ಸಹ ಲಾಸ್ಟಿಗೆ ಒಮ್ಮೆ ಕೈಯಲ್ಲಿ ಕರೆಯುವುದು, ಅಥವಾ ಕರುಗಳನ್ನು ಬಿಡ್ತೇನೆ. ಸಣ್ಣ ಕರುಗಳಿರುವಾಗ ಕರುಗಳನ್ನು ಬಿಟ್ಟರೆ ಕಂಪ್ಲೀಟ್ ಹಾಲು ಖಾಲಿ ಆಗ್ತದೆ. ಮತ್ತೆ ಕೆಲವು ದನಗಳಿರ್ತದೆ, ಈಗ ಗೀರು ಅಂಥದ್ದೆಲ್ಲ ಹಾಲು ಕಟ್ಟಿ ಇಡುವಂಥ ಸ್ವಭಾವ, ಅದನ್ನು ನಾವು ನೋಡಬೇಕಾಗ್ತದೆ. ಹಾಲು ಫುಲ್ಲು ಖಾಲಿಯಾಗಿದೆ ಇಲ್ಲೋ ಅಂತ ಹೇಳಿ ನೋಡಬೇಕಾಗ್ತದೆ. ಮತ್ತು ಆದಷ್ಟು ಅದೇ ಒಣ ಆಗಿ ಇದ್ದರೆ ಅವುಗಳು ಮಲಗುವ ಜಾಗ ಯಾವುದೇ ತೇವಾಂಶ ಇಲ್ಲದಿದ್ದರೆ ಅಷ್ಟು ಬರುವುದಿಲ್ಲ. ಮತ್ತು ಬೇರೆ ಕೆಲವು ರೋಗ ಬಾಧೆಗಳಿಗೆ ಅಂದರೆ ಕಾಲುಬಾಯಿ, ಆಮೇಲೆ FME ಫೂಟ್ ಆ್ಯಂಡ್ ಮೌತ್ ಅಂತ ಹೇಳ್ತೇವೆ, ಅದೇ ಕಾಲುಬಾಯಿ ಅಂಥ ರೋಗಗಳಿಗೆ, ಮತ್ತು ಈಗ ಲಂಪಿ ಸ್ಕಿನ್ ಅಂತೇಳಿ ಬರ್ತದೆ, ಅದಕ್ಕೆಲ್ಲ ವ್ಯಾಕ್ಸಿನ್ ಗೌರ್ಮೆಂಟಿಂದ 2 ಸಲ ಬಂದು ವ್ಯಾಕ್ಸಿನ್ ಮಾಡ್ತಾರೆ ಅವರು, ಬಾರದ ಹಾಗೆ ಪ್ರಿವೆಂಟಿವ್ ಆಗಿ. ಆಮೇಲೆ ಕೆಲವು ಸಮಸ್ಯೆಗಳಂದ್ರೆ ಹೇಳಿದರೆ ಈಗ ಉಣ್ಣೆ ಇಂಥದ್ದೆಲ್ಲ ಸಮಸ್ಯೆ, ಅದೆಲ್ಲ ನಾವು ಆದಷ್ಟು ದನಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಏನಾಗುವುದಿಲ್ಲ. ಪೋಷಕಾಂಶಗಳು ಅವುಗಳಿಗೆ ಸರಿಯಾಗಿ ಕ್ಯಾಲ್ಸಿಯಮ್ಮು ಇಂಥದ್ದೆಲ್ಲ ಕೊಟ್ಟರೆ, ಗಬ್ಬದ ಸಮಯದಲ್ಲಿ ಅವುಗಳನ್ನು ಸರಿಯಾಗಿ ಸಾಕಿದರೆ ಕರು ಹಾಕುವಾಗ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಮತ್ತು ಸಣ್ಣ ಕರುಗಳಿಗೂ ಅಷ್ಟೇ, ಹುಟ್ಟಿದ ಕೂಡಲೇ ಒಂದು 10 ದಿವಸ ಅವುಗಳಿಗೆ ಸರಿಯಾಗಿ ಹಾಲು ಕೊಡುವಂಥದ್ದು, ಅದಾಗಿ ಮತ್ತೊಂದು ಸ್ಟೆಪ್ ಕಡಿಮೆ ಮಾಡುವಂಥದ್ದು. ಅದನ್ನು ಕಡಿಮೆ ಮಾಡಿ ಒಂದು 3 ತಿಂಗಳವರೆಗೆ ದಿನಕ್ಕೊಂದು 3-4 ಲೀಟರ್ ಅದನ್ನು ನೋಡಿಕೊಂಡು ಹಾಲು ಕೊಡುವಂಥದ್ದು. ಮತ್ತು ಕೂಡ ಒಂದು 2 ತಿಂಗಳು 3 ತಿಂಗಳೆಲ್ಲ ಈಗ ಹೆಣ್ಣುಗರುಗಳಿಗೆಲ್ಲ ಮತ್ತು ಸ್ವಲ್ಪ ಹಾಲು ಬಿಟ್ಟರೆ ಒಳ್ಳೆ ದನ ಆಗಿ ನಮ್ಮಲ್ಲೇ ರೂಪಿಸಲಿಕ್ಕೆ ಆಗ್ತದೆ. ಒಟ್ಟು ಅವುಗಳ ಆಹಾರ, ಈಗ ಇದನ್ನು ಪಶು ಆಹಾರವನ್ನು ಅಷ್ಟೇ ಮಾರುಕಟ್ಟೆಯಲ್ಲಿ ಸಿಕ್ಕುವಂತಹ ರೆಡಿಮೇಡ್ ಆಹಾರವನ್ನು ತಾರದೆ ಆದಷ್ಟು ಅವುಗಳಿಗೆ ನಾವೇ ಬೇರೆ ಬೇರೆ ಹಿಂಡಿಗಳನ್ನು ತಂದು ಹಾಕುವಂಥದ್ದು, ಒಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ. ಅಂದರೆ ಈ ಕ್ಯಾಟಲ್ ಫೀಡ್ಗಳಲ್ಲಿ ಯೂರಿಯಾದ ಅಂಶ ಇರ್ತದೆ, ಆ ವಿಪರೀತ ಯೂರಿಯಾದ ಅಂಶ ಇದ್ರೆ ಮತ್ತೆ ಗಬ್ಬನಿಲ್ಲದೆ ಆಗುವಂಥದ್ದು ಇಂಥದ್ದೆಲ್ಲ ಸಮಸ್ಯೆ ಬರ್ತದೆ, ಚರ್ಮ ರೋಗಗಳು ಬರ್ತದೆ. ಹಾಗೆ ಅದನ್ನು ಬಿಟ್ಟು ಆದಷ್ಟು ನಮಗೆ ಬೇರೆ ಬೇರೆ ಮೂಲಗಳಿಂದ ಅದನ್ನು ನಾವು ಬೇರೆ ಬೇರೆ ಹಿಂಡಿಯನ್ನು ತಂದು ಅದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಸಹ ಅದಕ್ಕೆ ಬೇಕಾದಷ್ಟು ಕೊಟ್ಟರೆ ದನಗಳು ಒಟ್ಟು ಅವುಗಳ ಹೊಟ್ಟೆ ಮತ್ತು ನಾವು ಅವುಗಳ ಚರ್ಮ ನೋಡಿ ಸೆಗಣಿ ನೋಡಿ ಅಂದಾಜು ಮಾಡಲಿಕ್ಕೆ ಆಗ್ತದೆ ದನಗಳಿಗೆ ಆರೋಗ್ಯ ಉಂಟಾ ಇಲ್ವಾ. ಚೂರು ಏರುಪೇರು ಆದರೆ ಅದಕ್ಕೆ ಬೇಕಾದ್ದು, ಈಗ ಕೆಲವೆಲ್ಲ ಹೋಮಿಯೋಪತಿಯಲ್ಲಿ ನಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅಂಥದ್ದೇನಾದ್ರು ಮದ್ದುಗಳು ಬೇಕಾದ್ರೆ ತಕ್ಷಣ ಮಾಡಬೇಕು, ಏನಾಗುವುದಿಲ್ಲ. ಹಾಗೆ ಮಾಡಿಕೊಂಡು ಒಟ್ಟು ಆಹಾರ ಮತ್ತು ಅವುಗಳಿಗೆ ಮೆಲುಕು ಹಾಕಲಿಕ್ಕೆ ಒಂದು ಬಿಡಬೇಕು. ನಾವು ಬೆಳಗಿನ ಆಹಾರ ಎಲ್ಲ ಒಮ್ಮೆ ಕೊಟ್ಟು 4-5 ಗಂಟೆ ಗ್ಯಾಪು, ಅಂದರೆ ಹೋಗ್ತಾ ಬರ್ತಾ ಈಗ ಮಧ್ಯಾಹ್ನ ಒಮ್ಮೆ ಹಾಗೆಲ್ಲ ತಿನ್ಲಿಕ್ಕೆ ಹಾಕ್ಲಿಕ್ಕಿಲ್ಲ. ಅದನ್ನು ಸರಿಯಾಗಿ ಮೆಲುಕು ಹಾಕಿ ಜೀರ್ಣ ಆಗುವ ಹಾಗೆ ನೋಡಿಕೊಂಡ್ರೆ ಏನಾಗುವುದಿಲ್ಲ. ನಮಗೆ ಅದನ್ನು ರೋಗಗಳು ಆದಷ್ಟು ಬಾರದ ಹಾಗೆ ಕಂಟ್ರೋಲ್ ಮಾಡಬೇಕು. ಬಂದ ಮೇಲೆ ಮತ್ತೆ ಪೇಚಾಟ ಮಾಡಿ ಕಷ್ಟ ಆಗ್ತದೆ. ಅದು ದನಗಳ ವಿಷಯಕ್ಕೆ ಮನುಷ್ಯರಾಗೆಲ್ಲ ಅದನ್ನು ಕಂಟ್ರೋಲ್ ಮಾಡಿ ಕಷ್ಟ ಆಗ್ತದೆ. ಆದಷ್ಟು ರೋಗರಹಿತವಾಗಿ ಅವುಗಳನ್ನು ಸಾಕಣೆ ಮಾಡಬೇಕು. ನೀವು ಭತ್ತದ ಬೇಸಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಜಾಗದಲ್ಲಿ ನೀವು ಭತ್ತ ಬೆಳೀತಾ ಇದ್ದೀರಿ? ನಾವು ಒಂದು 5 ಎಕರೆಯಲ್ಲಿ ಈಗ ಭತ್ತ ಬೆಳೀತಾ ಇದ್ದೇವೆ. ಅಂದರೆ ಮೊದಲಿಂದಲೂ ಇರುವ ಗದ್ದೆಗಳೇ, ಅದನ್ನು ಒಂದು ಬೆಳೆ ಬೆಳೆಯುವಂಥದ್ದು ಎಣಿಲು ಅಂತ ಹೇಳಿ. ಜೂನ್ ಜುಲೈಯಲ್ಲಿ ಬಿತ್ತಿ 4 ತಿಂಗಳಲ್ಲಿ ಕಟಾವು ಮಾಡುವಂಥ ಬೆಳೆ ಅದು. ಯಾವ ರೀತಿ ನೀವು ಮಾಡುವಂಥದ್ದು? ಅಂದರೆ ಆಳುಗಳನ್ನು ಇಟ್ಕೊಂಡು ಮಾಡ್ತೀರಾ ಅಲ್ಲ ಯಾಂತ್ರೀಕರಣದ ಬಳಕೆಯ ಯಾವ ರೀತಿ? ಗದ್ದೆ ಬೇಸಾಯಕ್ಕೆ ಹೆಚ್ಚಿನ ಯಾಂತ್ರೀಕರಣವೇ ಮಾಡುವಂಥದ್ದು. ಅತಿ ಅಗತ್ಯ ಇದ್ದಲ್ಲಿ ಜನರ ಸಹಾಯವನ್ನು ಪಡೆಯುವಂಥದ್ದು. ಈಗ ಗದ್ದೆಗೆ ಹೆಚ್ಚಿನ ಕೆಲಸಕ್ಕೂ ಎಲ್ಲ ಮೆಷಿನ್ ಉಂಟು. ಗದ್ದೆ ಉಳುಮೆಗೆ, ಆಮೇಲೆ ಔಷಧಿ ಸಿಂಪಡಣೆಗೆ, ಕೊಯ್ಲು ಮಾಡಿ ಭತ್ತ ಹುಲ್ಲು ಬೇರ್ಪಡಣೆ ಮಾಡಲಿಕ್ಕೆ, ಬೈಹುಲ್ಲನ್ನು ವಾಪಸ್ಸು ಶೇಖರಿಸಲಿಕ್ಕೆ, ಭತ್ತವನ್ನು ಕ್ಲೀನ್ ಮಾಡಲಿಕ್ಕೆ, ಸಾಗಣೆಗೂ ಟ್ರೈಲರ್ ಯೂಸ್ ಮಾಡೋದು. ಹೀಗೆ ಆದಷ್ಟು ಯಾಂತ್ರೀಕರಣವನ್ನು ಮಾಡಿ ಹೇಳಿದರೆ ಈಗಿನ ಆಳು ಮಜೂರಿಯಲ್ಲಿ ಭತ್ತದ ಕೃಷಿ ಒಳ್ಳೆ ಫಸಲು ಬಂದ್ರೆ ವಾತಾವರಣ ಸರಿ ಇದ್ರೆ ಮಾತ್ರ ಏನಾದ್ರು ನಮಗೆ ಮಾಡಿದ್ದಕ್ಕೆ ಏನಾದ್ರು ಆಗಬಹುದಲ್ಲದೆ ಇಲ್ಲದಿದ್ರೆ ನಷ್ಟ ಆಗ್ತದೆ. ಹಾಗಾಗುವಾಗ ಅದನ್ನು ಕನಿಷ್ಠ ಲೇಬರ್ ಉಪಯೋಗ ಮಾಡಿ ಆದಷ್ಟು ಯಾಂತ್ರೀಕರಣದಲ್ಲೇ ಮಾಡುವಂಥದ್ದು. ಈಗ ಯಾಂತ್ರೀಕರಣ ಅಂದ್ರೆ ನೀವೇ ಇಟ್ಕೊಂಡಿದ್ದೀರಾ ಅಲ್ಲ ಬಾಡಿಗೆಗೆ ಹೊರಗಿಂದ ತರುವಂಥದ್ದು? ಟ್ರ್ಯಾಕ್ಟರು ಸ್ವಂತ ಇದೆ, ನಾನೇ ಉಳುಮೆ ಮಾಡುತ್ತೇನೆ. ಆಮೇಲೆ ಬಾಕಿ ಇರುವಂಥದ್ದು ಕೊಯ್ಯುವ ಮಿಷಿನುಗಳು, ಅದನ್ನು ಬೈಹುಲ್ಲು ಕಟ್ಟುವ ಮಿಷನು, ಇದೆಲ್ಲ ಬಾಡಿಗೆಗೆ ಲಭ್ಯ ಇದೆ. ಅದು ಆ ಸಮಯಕ್ಕಾಗುವಾಗ ಅವರನ್ನು ಸಂಪರ್ಕಿಸಿ ಬಾಡಿಗೆ ಮುಖಾಂತರ ಅದನ್ನು ಪಡ್ಕೊಳ್ಳುವಂಥದ್ದು. ಈಗ ಒಟ್ಟಿನಲ್ಲಿ ನೀವು ಕೃಷಿ ಲಾಭದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ? ಕೃಷಿ ಸರಿಯಾಗಿ ಉತ್ಪತ್ತಿ ಸಿಕ್ಕಿದ್ರೆ, ಅಂದರೆ ಯಾವುದೇ ವಾತಾವರಣದ ತೊಂದರೆ ಅದೆಲ್ಲ ಇಲ್ಲದೆ ಸರಿಯಾಗಿ ಬೆಲೆ ಎಲ್ಲ ಸಿಕ್ಕಿದ್ರೆ ಲಾಭವೇ, ನಷ್ಟ ಇಲ್ಲ. ಆದರೆ ಈಗಿನ ಕೆಲವು ಹವಾಮಾನ ವೈಪರೀತ್ಯ ಮತ್ತೆ ಸರಿಯಾದ ಕಾರ್ಮಿಕರ ಲಭ್ಯತೆ ಇಲ್ಲದೆ ಮಾರುಕಟ್ಟೆ ಏರುಪೇರಿಂದಾಗಿ ಕೆಲವೊಂದು ಸಲ ವಿಪರೀತ ನಷ್ಟ ಆಗುವುದು ಉಂಟು. ಇಲ್ಲ ಅಂತೇಳಿ ಅಲ್ಲ, ಎಲ್ಲವೂ ಸರಿ ಇದ್ರೆ ಲಾಭದಾಯಕ, ಇಲ್ಲದಿದ್ದರೆ ನಷ್ಟ ಆಗ್ತದೆ. ಮತ್ತು ಹೆಚ್ಚಿನ ಕೆಲಸಗಳನ್ನು ನಮಗೆ ಸಾಧ್ಯ ಇರುವಂಥದ್ದನ್ನು ಎಲ್ಲ ನಾವೇ ಮಾಡ್ತಾ ಹೋದರೆ ನಮಗೆ ಅದು ಕೆಲಸವೂ ಬೇಕಾದಾಗೆ ಆಗ್ತದೆ. ಆಳುಗಳ ಅವಲಂಬನೆಯನ್ನು ಒಂದು ನಾವು ಸ್ವಂತ ಮಾಡೋದು, ಒಂದು ಆದಷ್ಟು ಯಾಂತ್ರೀಕರಣ ಮಾಡಿದರೆ ನಮಗೆ ಅದು ಅನುಕೂಲ ಆಗ್ತದೆ.
ಈಗಿನ ಪರಿಸ್ಥಿತಿಯಲ್ಲಿ ಯುವಕರು ಕೃಷಿಯತ್ತ ಒಲವು ತೋರುತ್ತಾ ಇರುವುದು ಬಹಳ ವಿರಳವಾಗಿದೆ. ನಗರ ಪ್ರದೇಶಕ್ಕೆ ಕೆಲಸಕ್ಕಾಗಿ ಹೋಗುವಂತದ್ದು ಹೆಚ್ಚಾಗಿದೆ. ಇದರ ಕುರಿತು ಏನ್ ಹೇಳಲಿಕ್ಕೆ ನೀವು ಬಯಸ್ತೀರಿ? ಏನು ಕಿವಿ ಮಾತು ಕೊಡ್ಲಿಕ್ಕೆ ಇಷ್ಟ? ಸಾಧ್ಯ ಇದ್ದವರು, ಕೃಷಿಯಲ್ಲಿ ಆಸಕ್ತಿ ಇದ್ದವರು, ಭೂಮಿಯ ಲಭ್ಯತೆ ಇದ್ದವರು ಕೃಷಿ ಮಾಡುವುದು ಉತ್ತಮ. ಯಾಕೆ ಹೇಳಿದ್ರೆ ಅದರಲ್ಲಿ ನಮಗೆ ಬೇಕಾದ ಆಹಾರ ವಸ್ತುಗಳನ್ನು ನಾವೇ ಸ್ವಾವಲಂಬಿಯಾಗಿ ಬೆಳೆಯಬಹುದು. ಶುದ್ಧ ಗಾಳಿ, ನೀರು, ಪರಿಸರ ಸಿಗ್ತದೆ ನಮಗೆ. ಈಗ ಯಾರ ಕೈಗಳಿಗೆ ದುಡಿಯುವ ಹಂಗು ಇಲ್ಲ ನಮಗೆ ಆರೋಗ್ಯವಂತವಾಗಿ ಬೆಳಿಬಹುದು. ನಮ್ಮ ಪರಿಸರವನ್ನು ನಾವು ಬೇಕಾದ ಹಾಗೆ ನಮಗೆ ಇಟ್ಟುಕೊಂಡು, ಅಂದ್ರೆ ಈಗ ಸಿಟಿಗೆ ಹೋದ್ರೆ ವಾಯು ಮಾಲಿನ್ಯ ಇಂಥದ್ದೆಲ್ಲ ತುಂಬಾ ಇದೆ. ನಮಗೆ ಆ ತೊಂದರೆ ಇಲ್ಲ, ನಮಗೆ ಬೇಕಾದ ಹಾಗೆ ನಾವು ಇರಬಹುದು. ಆದ ಕಾರಣ ಸಾಧ್ಯ ಇದ್ದವರು ಕೃಷಿ ಮಾಡಿಕೊಂಡಿದ್ರೆ ಆರೋಗ್ಯವಂತವಾಗಿ ಇರಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಸಮಗ್ರ ಕೃಷಿ ಕೇವಲ ಪರ್ಯಾಯವಲ್ಲ, ಇಂದಿನ ಪರಿಸ್ಥಿತಿಗೆ ಅಗತ್ಯವಾದ ಕೃಷಿ ಮಾದರಿಯಾಗಿದ್ದು ಕೃಷಿಯಲ್ಲಿ ಬಹಳಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.